ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋ ಅಲ್ಲಿ ನಾನು ಜಾರಣ್ ಅನ್ನೋ ಮರಾಠಿ ಹಾರರ್ ಥ್ರಿಲ್ಲರ್ ಮೂವಿಯನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಮೂವಿಯಲ್ಲಿ ಇರೋ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಗೆನೆ ಎಲ್ಲಾ ಕಡೆ ಸುದ್ದಿ ಆಗಿತ್ತು. ಅಷ್ಟು ಭಯಾನಕವಾಗಿದೆ ಈ ಮೂವಿಯ ಕ್ಲೈಮ್ಯಾಕ್ಸ್. ಮಾಟಗಾತಿ ಒಬ್ಳಿಗೆ ಇರೋಕೆ ಮನೆ ಇಲ್ಲ ಅಂತ, ಯಾರು ಮನೆ ಕೊಡಲ್ಲ ಅಂತ ಒಂದು ಫ್ಯಾಮಿಲಿಯವರು ತಮ್ಮ ಮನೆಯಲ್ಲೇ ಒಂದು ರೂಮ್ ನ ಬಾಡಿಗೆಗೆ ಕೊಡ್ತಾರೆ. ಆದ್ರೆ ಮಾಟಗಾತಿ ಏನ್ ಮಾಡ್ತಾಳೆ ಅಂದ್ರೆ, ಈ ಫ್ಯಾಮಿಲಿಯಲ್ಲಿ ಇರೋ ರಾಧಾ ಅನ್ನೋ ಚಿಕ್ಕ ಹುಡುಗಿಯ ಮೇಲೆನೆ ವಾಮಾಚಾರದ ಪ್ರಯೋಗ ಮಾಡಿ ಶಾಪ ಹಾಕ್ತಾಳೆ. ಇದರಿಂದ ರಾಧಾ ಜೀವನ ಪೂರ್ತಿ ನರಕ ಅನುಭವಿಸೋ ಹಾಗಾಗುತ್ತೆ. ಮುಂದೆ ಮದುವೆ ಆಗಿ ಮಗಳು ಹುಟ್ಟಿದ ನಂತರ ಅಂತೂ ಕೇಳಂಗೆ ಇಲ್ಲ. ರಾಧಾಗೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ವ್ಯತ್ಯಾಸನೇ ಗೊತ್ತಾಗ್ದಂಗಾಗುತ್ತೆ. ಮನುಷ್ಯರನ್ನ ನೋಡಿ ದೆವ್ವ ಅನ್ಕೊಂತಾಳೆ, ದೆವ್ವಗಳನ್ನ ನೋಡಿ ಇವರು ಮನುಷ್ಯರು ಅಂತ ಅನ್ಕೊಂತಾಳೆ. ಈ ರೀತಿ ಮಾನಸಿಕ ಕಾಯಿಲೆಗೆ ತುತ್ತಾಗ್ತಾಳೆ. ಇದೆಲ್ಲದರಿಂದ ಇವಳ ಜೀವನದಲ್ಲಿ ಮುಂದೆ ಏನಾಗುತ್ತೆ, ಇವಳ ಗಂಡ ಮತ್ತೆ ಮಗಳ ಕತೆ ಏನು, ಮಾಟಗಾತಿಯ ಕತೆ ಏನಾಯ್ತು, ಅವಳ ಶಾಪದಿಂದ ರಾಧಾಗೆ ಮುಕ್ತಿ ಸಿಗುತ್ತಾ ಅನ್ನೋದನ್ನ ಈ ವಿಡಿಯೋ ಅಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಆನ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಗಂಗೋಟಿ ಅನ್ನೋ ಮಾಟಗಾತಿ ಡಿಫ್ರೆಂಟ್ ಆಗಿರೋ ಮಂತ್ರಗಳನ್ನ ಹೇಳ್ತಾ ಯಾವ್ದೋ ಆಚರಣೆ ಮಾಡ್ತಾ ಇದ್ದಾಳೆ. ಇರೋಬರೋ ಪ್ರಾಣಿಗಳ ಮೂಳೆ, ಕೋಳಿ ಕಾಲು, ಮುಂದೆ ನಿಂಬೆ ಹಣ್ಣಿನ ಹಾರ ಹಾಕಿರೋ ಗೊಂಬೆ ಕೂರಿಸ್ಕೊಂಡಿರೋದೆಲ್ಲ ನೋಡಿದ್ರೆ ಯಾರ ಮೇಲೋ ಮಾಟ ಮಂತ್ರ ಮಾಡ್ತಿರೋ ಹಾಗಿದೆ. ಗಂಗೋಟಿ ಈ ಆಚರಣೆ ಮಾಡ್ತಿರೋದನ್ನ ರಾಧಾ ಅನ್ನೋ ಹುಡುಗಿ ತೂತುದೊಳಗಿಂದ ನೋಡ್ತಾ ಇದ್ದಾಳೆ. ಅಂದ್ರೆ ಡೋರ್ ಅಲ್ಲಿ ತೂತ ಆಗಿದೆ ಅಲ್ಲಿಂದ. ಸ್ವಲ್ಪ ಹೊತ್ತಾದ್ಮೇಲೆ ರಾಧಾ ಅವರ ಅಪ್ಪ ಅಮ್ಮ ಬಂದು ಗಂಗೋಟಿಗೆ ಹೊರಗೆ ಬರೋಕೆ ಹೇಳಿದಾಗ ಗಂಗೋಟಿ ಡೋರ್ ಓಪನ್ ಮಾಡ್ಕೊಂಡ್ ಬಂದು, ನೀವು ಊರಿನ ಜನರ ಮುಂದೆ ನನಗೆ ಅವಮಾನ ಮಾಡಿದಿರಾ, ಮನೆಯಿಂದ ಹೊರಗೆ ಹಾಕಿದಿರಾ, ಅದಕ್ಕೆ ನಾನು ನಿಮ್ಮ ಮಗಳು ರಾಧಾ ಮೇಲೆ ವಾಮಾಚಾರದ ಪ್ರಯೋಗ ಮಾಡಿ ಶಾಪ ಹಾಕಿದ್ದೀನಿ. ಇನ್ಮೇಲೆ ಒಂದು ದಿನಾನು ಇವಳು ನೆಮ್ಮದಿಯಾಗಿರಲ್ಲ, ಜೀವನ ಪೂರ್ತಿ ನರಕ ಅನುಭವಿಸ್ತಾಳೆ ಅಂತ ಹೇಳ್ತಾಳೆ. ಸೊ ಏನಕ್ಕೆ ಗಂಗೋಟಿ ಈ ರೀತಿ ಮಾಡಿದ್ಲು, ಏನ್ ಕತೆ ಅಂತ ಮುಂದೆ ಗೊತ್ತಾಗುತ್ತೆ. ಈಗ ಕತೆ ತುಂಬಾನೇ ವರ್ಷಗಳು ಮುಂದೆ ಹೋಗುತ್ತೆ. ಎಷ್ಟು ವರ್ಷ ಅಂತ ತೋರ್ಸಲ್ಲ. ಒಟ್ನಲ್ಲಿ ಚಿಕ್ಕ ಹುಡುಗಿ ಆಗಿದ್ದ ರಾಧಾಗೆನೆ ಈಗ ಚಿಕ್ಕ ಹುಡುಗಿ ಇದ್ದಾಳೆ, ಅಂದ್ರೆ ಮಗಳಿದ್ದಾಳೆ. ಗಂಡ ಕೂಡ ಇದ್ದಾನೆ ಶೇಖರ್ ಅಂತ. ಅವನು ಕೆಲಸದ ಮೇಲೆ ಫಾರಿನ್ಗೆ ಹೋಗಿದ್ದಾನೆ. ರಾಧಾ ತನ್ನ ಮಗಳು ಸೈನ ಸ್ಕೂಲ್ ವ್ಯಾನ್ ಬಂತು ಅಂತ ಕಳಿಸಿ ಟಾಟಾ ಮಾಡ್ತಾಳೆ. ಇವಳಿಗಷ್ಟೇ ಅಲ್ಲ, ಸೈಕಲ್ ಅಲ್ಲಿ ಹೋಗ್ತಿರೋ ಯಾರೋ ಹುಡುಗನಿಗೂ ಟಾಟಾ ಮಾಡ್ತಾಳೆ, ಪಕ್ಕದ ಮನೆ ಆಂಟಿಗೂ ಟಾಟಾ ಮಾಡ್ತಾಳೆ. ಆದ್ರೆ ಇವ್ರು ಯಾರು ಇವಳಿಗೆ ಟಾಟಾ ಮಾಡ್ತಿಲ್ಲ. ಗೊತ್ತಾಗಿರ್ಬೇಕು ಇವಳ ತಲೆ ಸರಿ ಇಲ್ಲ ಅಂತ. ನಂತರ ರಾಧಾ ತನ್ನ ಸೈಕಾಟ್ರಿಸ್ಟ್ ಡಾಕ್ಟರ್ ಧನಂಜಯ್ ಅವರ ಬಳಿ ಬರ್ತಾಳೆ. ರಾಧಾ ಚಿಕ್ಕವಳಿದ್ದಾಗ್ಲಿಂದನೂ ಕೂಡ ಡಾಕ್ಟರ್ ಧನಂಜಯ್ ಅವರ ಇವಳ ಮಾನಸಿಕ ಕಾಯಿಲೆಯನ್ನ ಗುಣಪಡಿಸೋಕೆ ನೋಡ್ತಿದ್ದಾರೆ. ಆದ್ರೆ ಇನ್ನೂ ಹುಷಾರಾದಂಗೆ ಕಾಣ್ತಿಲ್ಲ. ರಾಧಾ ಮದುವೆ ಆದ್ಮೇಲೆ ಸಿಟಿಯಲ್ಲೇ ಸೆಟಲ್ ಆಗಿದ್ದಾಳೆ. ತನ್ನ ತಂದೆ ತಾಯಿ ಫ್ಯಾಮಿಲಿ ಇರೋ ಹಳ್ಳಿಗೆ ಹೋಗೇ ಇಲ್ಲ. ಇಷ್ಟು ವರ್ಷಗಳಲ್ಲಿ ಕೇವಲ ಒಂದ್ 4-5 ಸಲ ಹೋಗಿದ್ದಾಳೆ ಅಷ್ಟೇ. ಯಾಕಂದ್ರೆ ಆ ಮಾಟಗಾತಿ ಗಂಗೂಟಿಯ ಭಯದಿಂದ. ಅಲ್ಲಿಗೆ ಹೋದ್ರೆ ಇವಳಿಗೆ ಗಂಗೂಟಿ ಏನ್ ಹೇಳಿದ್ಲೋ ಅದೆಲ್ಲ ನೆನಪಾಗುತ್ತೆ. ಮಾನಸಿಕ ಸ್ಥಿರತೆಯನ್ನ ಕಳ್ಕೊಂತಾಳೆ. ಹಾಗಾಗಿ ಹಳ್ಳಿಗೆ ಹೋಗ್ತಿರಲ್ಲ. ಈಗ ಹಳ್ಳಿಯಲ್ಲಿ ಇರೋ ಆ ದೊಡ್ಡ ಮನೆಯನ್ನ ಡೆಮಾಲಿಷ್ ಮಾಡಿಸಿ ಅಲ್ಲಿ ರೆಸಾರ್ಟ್ ಕಟ್ಟೋಕೆ ನೋಡ್ತಿದ್ದಾರೆ. ಹಾಗಾಗಿ ಕೊನೆ ಬಾರಿ ಫ್ಯಾಮಿಲಿ ಅವರೆಲ್ಲ ಒಟ್ಟಿಗೆ ಸೇರೋಣ ಅಂತ ರಾಧಾ ಅವರ ಅಪ್ಪ ಅಮ್ಮ ಗೆಟ್ ಟುಗೆದರ್ ಪ್ಲಾನ್ ಮಾಡಿ ರಾಧಾನ ಕೂಡ ಕರೆದಿದ್ದಾರೆ. ಹಾಗಾಗಿ ಡಾಕ್ಟರ್ ಧನಂಜಯ್ ಏನು ಆಗಲ್ಲ ಹೋಗ್ಬಾ ಅಂತ ಇವಳಿಗೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ತಲೆಗೆ ಜಾಸ್ತಿ ಒತ್ತಡ ಆಗ್ತಿದೆ, ಭ್ರಮೆ ಜಾಸ್ತಿ ಆಗ್ತಿದೆ ಅಂದ್ರೆ ಈ ಮಾತ್ರೆ ತಗೋ ಅಂತ ಹೇಳಿ. ಈಗ ನಮಗೆ ಗೊತ್ತಾಗುತ್ತೆ, ರಾಧಾ, ಸೈ ಮತ್ತೆ ಗಂಡ ಶೇಖರ್ 3 ಜನ ಒಂದಿನ ಕಾರಲ್ಲಿ ಹೋಗ್ಬೇಕಾದ್ರೆ ರಾಧಾ ಮತ್ತೆ ಸೈ ಹಿಂದಿನ ಸೀಟಲ್ಲಿ ಕುತ್ಕೊಂಡು ಚಾಕ್ಲೇಟ್ ತಿಂತಾ ಇದ್ದಾರೆ. ಶೇಖರ್ಗೂ ಕೂಡ ರಾಧಾ ಚಾಕ್ಲೇಟ್ ತಿನ್ಸೋಕೆ ಹೋದಾಗ ಒಂದು ಟ್ರಕ್ ಮುಂದೆಯಿಂದ ಸಡನ್ ಆಗಿ ಬಂದು ಇವರ ಆಕ್ಸಿಡೆಂಟ್ ಆಗುತ್ತೆ. ಈ ಆಕ್ಸಿಡೆಂಟ್ ಅಲ್ಲಿ ಯಾರ್ಯಾರ್ಗೆ ಏನೇನಾಯ್ತು ಅಂತ ಮುಂದೆ ನೋಡೋಣ. ಡಾಕ್ಟರ್ ಧನಂಜಯ್ ಧೈರ್ಯ ತುಂಬೋದ ಮೇಲೆ ಕೊನೆಗೂ ರಾಧಾ ಸೈನ ಕರ್ಕೊಂಡು ಹಳ್ಳಿಗೆ ಹೊರಟಿದ್ದಾಳೆ. ಕಾರಲ್ಲಿ ಹೋಗ್ಬೇಕಾದ್ರೆ ಸೈ ಯಾಕೋ ರಾಧಾ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ, ಮಾತಾಡ್ತಾನೆ ಇಲ್ಲ. ಅದಕ್ಕೆ ರಾಧಾ ಫಾರಿನ್ ನಲ್ಲಿ ಇರೋ ತನ್ನ ಗಂಡ ಶೇಖರ್ಗೆ ಕಾಲ್ ಮಾಡಿ ಮಾತಾಡಿ ಆದಷ್ಟು ಬೇಗ ಕೆಲಸ ಮುಗಿಸ್ಕೊಂಡು ವಾಪಸ್ ಬನ್ನಿ. ಸೈ ನೀವು ವಾಪಸ್ ಬಂದಿಲ್ಲ ಅಂತ ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ಬೇಕಾದ್ರೆ ಇವಳ ಇನ್ನೊಂದು ಫೋನ್ ರಿಂಗ್ ಆಗ್ತಾ ಇದೆ. ಆದ್ರೆ ಅವಳು ರಿಸೀವ್ ಮಾಡಲ್ಲ. ಕಾಲ್ ಕಟ್ ಮಾಡಿ ಶೇಖರ್ ಜೊತೆ ಮಾತಾಡೋದನ್ನ ಮುಂದುವರಿಸ್ತಾಳೆ. ನಂತರ ಹಳ್ಳಿಯಲ್ಲಿ ಇರೋ ತನ್ನ ಮನೆಗೆ ಬಂದಾಗ ಇಲ್ಲಿ ಇವಳ ಫ್ಯಾಮಿಲಿ ಅವರೆಲ್ಲ ಸೇರಿದ್ದಾರೆ. ಇವಳ ಕಸಿನ್ಸ್ ರೇವತಿ, ಪಿಯು, ಪ್ರಿಯಾಂಕಾ ಕೂಡ ಬಂದಿದ್ದಾರೆ. ಮೊದಲು ಎಲ್ಲರೂ ಜೊತೆಗೆ ಇದ್ರು. ಆದ್ರೆ ಈಗ ರಾಧಾ ಯಾರ್ ಕಾಲ್ ಕೂಡ ಸರಿಯಾಗಿ ರಿಸೀವ್ ಮಾಡಲ್ಲ. ಮತ್ತೆ ಇವಳು ಕೂಡ ಯಾರ ಜೊತೆನೂ ಕಾಂಟ್ಯಾಕ್ಟ್ ಇಟ್ಕೊಂಡಿಲ್ಲ ಅನ್ನೋದು ಗೊತ್ತಾಗುತ್ತೆ. ಬೇರೆಯವ್ರು ಇರ್ಲಿ, ರಾಧಾ ತನ್ನ ತಂದೆ ತಾಯಿಗೆನೆ ಕಾಲ್ ಮಾಡ್ತಿರಲ್ಲ. ಇದಕ್ಕಿಂತ ಹೆಚ್ಚು ವಿಚಿತ್ರ ಏನಂದ್ರೆ, ರಾಧಾನ ಏನೋ ಎಲ್ಲರೂ ಖುಷಿಯಾಗಿ ಮಾತಾಡಿಸ್ತಾ ಇದ್ದಾರೆ. ಆದ್ರೆ ಒಬ್ರು ಕೂಡ ಸೈನ ಮಾತಾಡಿಸ್ತಾ ಇಲ್ಲ. ನಂತರ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಹಾಡನ್ನ ಹಾಡ್ತಾ ಖುಷಿಯಿಂದ ಸಮಯ ಕಳಿಬೇಕಾದ್ರೆ ಸೈ ಎಲ್ಲೂ ಕಾಣ್ತಾ ಇಲ್ವಲ್ಲ ಅಂತ ರಾಧಾ ಅವಳನ್ನ ಹುಡ್ಕೊಂಡು ತುಂಬಾನೇ ವರ್ಷಗಳ ಹಿಂದೆ ಗಂಗೂಟಿ ಇದ್ದ ರೂಮ್ ಹತ್ರ ಬರ್ತಾಳೆ. ಸೈ ಇಲ್ಲಿ ಗಂಗೂಟಿ ಇರೋ ರೂಮ್ ನ ನೋಡ್ಕೊಂಡು ನಿಂತಿದ್ದಾಗ ಒಳಗೆ ಏನಿದೆ ಅಂತ ರಾಧಾ ನೋಡೋಕೆ ಹೋಗ್ತಾಳೆ. ಇವಳು ಚಿಕ್ಕವಳಿದ್ದಾಗ ಗಂಗೂಟಿ ವಾಮಾಚಾರ ಮಾಡೋದನ್ನ ನೋಡಿದ್ಲಲ್ಲ, ಅದೆಲ್ಲ ಈಗ ನೆನ್ಪಾಗ್ತಾ ಇದೆ. ಹಿಂದೆನೆ ರಾಧಾ ಅವರಮ್ಮ ರಾಧಾನ ಹುಡ್ಕೊಂಡು ಗಂಗೂಟಿ ಇದ್ದ ರೂಮ್ ಹತ್ರ ಬಂದ್ರೆ ಆಗ್ಲೇ ರಾಧಾ ರೂಮ್ ಅಲ್ಲಿ ಗಂಗೂಟಿ ಮಾಟ ಮಂತ್ರ ಮಾಡ್ಬೇಕಾದ್ರೆ ತನ್ನ ಮುಂದೆ ಒಂದು ದೊಡ್ಡ ಗೊಂಬೆ ಇಟ್ಕೊಂಡಿದ್ಲಲ್ಲ, ಆ ಗೊಂಬೆ ಮುಂದೆ ಇವಳು ಕುತ್ಕೊಂಡು ಗಂಗೂಟಿಯ ಆತ್ಮಕ್ಕೆ ಪೊಸೆಸ್ಟ್ ಆಗಿರೋ ಹಾಗೆ ಆಡ್ತಿದ್ದಾಳೆ. ಹಾಗಾದ್ರೆ ಗಂಗೂಟಿ ಕೂಡ ಸಾವನ್ನಪ್ಪಿದ್ದಾಳೆ ಅಂತ ಆಯ್ತು. ರಾಧಾ ಅವರಮ್ಮ ಇವಳನ್ನ ನೋಡಿ ಕಿರ್ಚಾಡ್ದಾಗ ಎಲ್ಲರೂ
ಎಲ್ಲರೂ ಇಲ್ಲಿಗೆ ಓಡ್ ಬರ್ತಾರೆ. ಈಗ ರಾಧಾ ಏನು ಆಗೇ ಇಲ್ಲ ಅನ್ನೋ ಹಾಗೆ ಈ ಗೊಂಬೆಯನ್ನ ನಾನಲ್ಲ ಸೈ ಹುಡುಕಿದ್ದು, ಇದಕ್ಕೆ ಭಾಗಾಬಾಯಿ ಅಂತ ಹೆಸರಿಟ್ಟಿದೀವಿ, ಇದನ್ನ ಸೈನೇ ಇಟ್ಕೊಳ್ಳಿ ಅಂತ ಹೇಳಿ ಸೈನ ಇಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಇದನ್ನ ನೋಡಿದ ರಾಧಾ ಅವರಮ್ಮ ಇವಳ ದೇಹದಲ್ಲಿ ಗಂಗೂಟಿಯ ಆತ್ಮ ಬರ್ತಾ ಇದೆ ಅನ್ಕೊಂಡ್ರೆ ಅದೇ ರಾಧಾ ಅವರಪ್ಪ ಇದೆಲ್ಲ ಅವಳ ಮಾನಸಿಕ ಕಾಯಿಲೆ ಅಷ್ಟೇ ಅಂತ ಅನ್ಕೊಂಡಿದ್ದಾರೆ. ನೋಡೋಣ ಯಾರು ಅನ್ಕೊಂಡಿರೋದು ಕರೆಕ್ಟ್ ಆಗಿದೆ ಅಂತ. ಮುಂದಿನ ದಿನ ರಾಧಾ ಅವರಮ್ಮ ಆಗ್ಲೇ ಹೆದರ್ಕೊಂಡು ದೃಷ್ಟಿ ತೆಗೆಯವ್ರನ್ನ ಕರೆಸಿದ್ದಾರೆ. ಇವರು ರಾಧಾ ಚಿಕ್ಕವಳಿದ್ದಾಗ್ಲಿಂದನೂ ದೃಷ್ಟಿ ತೆಗ್ದು ಇವ್ರಿಗೆ ವಯಸ್ಸಾಗೋಗಿದೆ, ಆದ್ರೆ ರಾಧಾ ಮಾತ್ರ ಹುಷಾರಾಗಿಲ್ಲ. ಗಂಗೂಟಿದು ಸ್ವಲ್ಪ ಸ್ಟ್ರಾಂಗ್ ದೃಷ್ಟಿ, ಅದಕ್ಕೆ ಇರ್ಬೇಕು. ಈಗ್ಲೂ ರಾಧಾನ ಕೂರಿಸ್ಕೊಂಡು ದೃಷ್ಟಿ ತೆಗಿತಾರೆ. ಇದೇ ಸಮಯಕ್ಕೆ ಇಲ್ಲಿಗೆ ಸೈ ಬಂದಾಗ ಸೈನ ಕೂರಿಸ್ಕೊಂಡು ರಾಧಾ ದೃಷ್ಟಿ ತೆಗಿತಾಳೆ. ನಿಮ್ಮಪ್ಪ ಇಲ್ಲಿ ಇದ್ದಿದ್ರೆ ಅವ್ರಿಗೂ ದೃಷ್ಟಿ ತೆಗಿತಾ ಇದೆ ಅಂತ ಹೇಳಿ ಸೈನ ಕರ್ಕೊಂಡು ಹೋಗ್ತಾಳೆ. ದೃಷ್ಟಿ ತೆಗಿಯೋಕೆ ಬಂದಿರೋ ಮಹಿಳೆ ಮತ್ತೆ ರಾಧಾ ಅವ್ರ ಅಮ್ಮ ಕೊಡ್ತಾ ಇರೋ ಎಕ್ಸ್ಪ್ರೆಷನ್ ನೋಡಿದ್ರೆ ಇಲ್ಲೇನೋ ಸಮಸ್ಯೆ ಆಗಿದೆ, ಏನು ಅಂತ ಇನ್ನೂ ಗೊತ್ತಾಗ್ತಿಲ್ಲ. ರಾಧಾ ಅವರಪ್ಪ ರಾಧಾ ಗಂಗೂಟಿಯ ರೂಮ್ಗೆ ಹೋಗಿ ಏನೆಲ್ಲ ಮಾಡಿದ್ಲು ಅಂತ ಡಾಕ್ಟರ್ ಧನಂಜಯ್ ಅವ್ರಿಗೆ ಫೋನ್ ಮಾಡಿ ಹೇಳ್ತಿದ್ದಾರೆ. ಇದಕ್ಕೆ ಡಾಕ್ಟರ್ ಧನಂಜಯ್ ಇದೇ ರೀತಿ ಮುಂದುವರೆದ್ರೆ ಆಗಲ್ಲ, ಸತ್ಯ ಏನು ಅಂತ ಅವಳಿಗೆ ಹೇಳ್ಬಿಡಿ. ಅವಳಿಗೂ ಸತ್ಯ ಏನು ಅಂತ ಗೊತ್ತು, ಆದ್ರೆ ಅದನ್ನ ಮರೆಯೋಕೆ ಅಂತಾನೆ ಭ್ರಮೆಯಲ್ಲಿ ತನ್ನದೇ ಆದ ಸಣ್ಣ ಪ್ರಪಂಚವನ್ನ ಕಲ್ಪನೆ ಮಾಡ್ಕೊಂಡು ಬದುಕ್ತಾ ಇದ್ದಾಳೆ. ನೀವು ಅವಳಿಗೆ ರಿಯಾಲಿಟಿ ಏನು ಅನ್ನೋದನ್ನ ತಿಳಿಸಿ ಅಂತ ಹೇಳ್ತಾರೆ. ಆ ಗೊಂಬೆ ರಾಧಾ ಹತ್ರ ಇರೋದು ಸರಿಯಲ್ಲ, ವಾಮಾಚಾರಕ್ಕೆ ಅದನ್ನ ಗಂಗೂಟಿ ಬಳಸಿದಳೆ, ಅದು ರಾಧಾ ಮೇಲೆನೆ ಶಾಪ ಹಾಕೋಕೆ ಅದನ್ನ ಬಳಸಿರೋದು ಅಂತ ರಾಧಾ ಅವ್ರ ಅಮ್ಮ ಹೇಳ್ತಿದ್ದಾರೆ. ಇದಕ್ಕೆ ನೀನು ಯಾವ ಕಾಲದಲ್ಲಿ ಬದುಕ್ತಾ ಇದ್ಯಾ, ಮಾಟ ಮಂತ್ರ ಏನು ವರ್ಕ್ ಆಗಲ್ಲ, ಸುಮ್ನಿರು ಅಂತ ಬೈದು ಹೋಗ್ತಾರೆ ರಾಧಾ ಅವರಪ್ಪ. ಆದ್ರೂ ಅಮ್ಮಂಗೆ ಸಮಾಧಾನ ಆಗಲ್ಲ. ಉಪಾಧ್ಯಾಯ ಗುರುಜಿನ ಕರೆಸ್ತಾರೆ. ಮೊದ್ಲು ಕೂಡ ಇವರು ಇಲ್ಲಿ ಹೋಮ ಹವನ ಎಲ್ಲ ಮಾಡಿದ್ರು. ರಾಧಾ ಕತೆ ಹೇಗಿದೆ ಅಂತ ಗುರುಜಿಗೆ ಹೇಳಿದಾಗ ಇವರು ಆಂಜನೇಯನ ಮಂತ್ರ ಹೇಳಿ ಮನೆಯ ಶುದ್ಧೀಕರಣವನ್ನ ಮಾಡ್ತಾರೆ. ಆಮೇಲೆ ರಾಧಾನ ಭೇಟಿಯಾಗಿ ಮಕ್ಕಳಾಗ್ಲಿ ಅಂತ ಆಶೀರ್ವಾದ ಮಾಡಿದಾಗ ಆಗ್ಲೇ ಒಬ್ಳು ಮಗಳಿದಾಳಲ್ಲ, ಇರ್ಲಿ ಬಿಡಿ ಆಶೀರ್ವಾದ ಮಾಡಿದಿರಲ್ಲ, ಇನ್ನೊಂದು ಮಗು ಆಗ್ಲಿ ಅಂತ ಹೇಳ್ತಾ ಇದ್ದಾಳೆ ರಾಧಾ. ಇದಕ್ಕೆ ಇವಳ ಕಸಿನ್ಸ್ ಮತ್ತೆ ಗುರುಜಿ ಕೂಡ ಮುಖ ಒಂಥರ ಮಾಡ್ಕೊಂಡು ನೋಡ್ತಾ ಇದ್ದಾರೆ. ನಂತರ ಗುರುಜಿ ಹೋಗೋಕ್ಕೂ ಮುಂಚೆ ದೇವರ ಪವಿತ್ರವಾದ ದಾರವನ್ನ ಅವಳ ಕೈಗೆ ಕಟ್ಟಿ ಅಂತ ರಾಧಾ ಅವರ ಅಮ್ಮಂಗೆ ಕೊಟ್ಟು ಹೋಗ್ತಾರೆ. ಇದು ಅವಳನ್ನ ದುಷ್ಟಶಕ್ತಿಗಳಿಂದ ಕಾಪಾಡುತ್ತೆ ಅಂತ ಹೇಳಿ. ಅದಕ್ಕೆ ಯಾವತ್ತೂ ಇದನ್ನ ಕೈಯಿಂದ ತೆಗಿಬೇಡ ಅಂತ ಹೇಳಿ ರಾಧಾಳ ಕೈಗೆ ಕಟ್ತಾರೆ ಇವಳ ಅಮ್ಮ. ಸೊ ರಾಧಾಗೆ ತಾನು ಚಿಕ್ಕವಳಿದ್ದಾಗ ಇಟ್ಕೊಂಡಿದ್ದ ಬುಕ್ಸ್ ಆಟಿಕೆಗಳನ್ನೆಲ್ಲ ನೋಡ್ಬೇಕು ಅಂತ ಅನಿಸ್ತಾ ಇದೆ. ಹಾಗಾಗಿ ಅಟ್ಟದ ಮೇಲೆ ಹತ್ತಿ ಹೋಗ್ತಾಳೆ. ಇವಳೊಬ್ಳೆ ಹೋಗೋದು ಬೇಡ ಅಂತ ಇವಳ ಕಸಿನ್ಸ್ ರೇವತಿ ಮತ್ತೆ ಪ್ರಿಯಾಂಕಾ ಕೂಡ ಬರ್ತಾರೆ. ಹಳೆ ಪೆಟ್ಟಿಗೆಯ ಒಳಗೆ ತುಂಬಾನೇ ಬುಕ್ಸ್ ಮತ್ತೆ ಪ್ಲಾನ್ಚೆಟ್ ಬೀಟ್ಸ್ ಸಿಗುತ್ತೆ. ಇದೇನಂದ್ರೆ ಆತ್ಮಗಳನ್ನ ಆಹ್ವಾನಿಸೋಕೆ ಅಂತ ಇರೋ ಒಂದು ವಸ್ತು, ವಿಜಿ ಬೋರ್ಡ್ ತರ. ಇದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಮೊದಲು ತಮ್ಮ ಸುತ್ತಮುತ್ತ ಇರೋ ಆತ್ಮಗಳು ತಮ್ಮ ಮುಂದೆ ಬರ್ಲಿ ಅಂತ ಆಹ್ವಾನಿಸಿ ಈ ಬೀಡ್ಸ್ ನ ಕೆಳಗೆ ಹಾಕ್ತಾರೆ. ಇದರ ಮೇಲೆ ಲೆಟರ್ಸ್ ಇದೆ. ಯಾವ ಆತ್ಮ ಬರುತ್ತೋ ಆ ಆತ್ಮದ ಹೆಸರು ಈ ಬೀಡ್ಸ್ ಗಳ ಮೇಲೆ ಕಾಣುತ್ತೆ. ಇದರಲ್ಲೆಲ್ಲ ರಾಧಾಗೆ ನಂಬಿಕೆ ಇಲ್ಲ. ಹಾಗಾಗಿ ಈ ಗೇಮ್ ನ ಆಡೋಣ ಅಂತ ತನ್ನ ಕಸಿನ್ಸ್ ನ ಒಪ್ಪಿಸ್ತಾಳೆ. ಈಗ 3 ಜನ ಕೈ ಹಿಡ್ಕೊಂಡು ಕುತ್ಕೊಂಡು ನಮ್ಮ ಸುತ್ತ ಯಾವ್ದಾದ್ರು ಆತ್ಮ ಇದ್ರೆ ನಮ್ ಮುಂದೆ ಬನ್ನಿ ಅಂತ ಆಹ್ವಾನಿಸೋಕೆ ಶುರು ಮಾಡಿ ಪ್ಲಾನ್ಚೆಟ್ ಬೀಡ್ಸ್ ನ ಕೆಳಗೆ ಹಾಕ್ತಾರೆ. ಇದರ ಮೇಲೆ ಫಟೆನ್ಮಾ ಗಿಟೆನ್ಮಾ ಅಂತ ಏನೇನೋ ಹೆಸರು ಬರುತ್ತೆ. ಇದು ಆತ್ಮದ ಹೆಸರಲ್ಲ, ಇನ್ನು ಗಮನ ಇಟ್ಟು ಆತ್ಮವನ್ನ ಕರಿಬೇಕು ಅಂತ ಹೇಳಿ ಮತ್ತೆ ಶುರು ಹಚ್ಕೊಂತಾರೆ. ಈ ಬಾರಿ ರಾಧಾ ಇದ್ದಕ್ಕಿದ್ದಂಗೆ ಗಂಗೂಟಿ ತರ ಆಡೋಕೆ ಶುರು ಮಾಡಿ ಅವಳು ವಾಮಾಚಾರ ಮಾಡ್ಬೇಕಾದ್ರೆ ಹೇಗೆ ವರ್ತಿಸ್ತಾ ಇದ್ಲೋ ಅದೇ ರೀತಿ ಇವಳು ಕೂಡ ಆಡ್ತಾ ಇದ್ದಾಳೆ. ಮತ್ತೆ ಬೀಡ್ಸ್ ನ ಕೂಡ ಹಾಕ್ತಾಳೆ. ಆದ್ರೆ ಇದೇ ಸಮಯಕ್ಕೆ ಮನೆಯವ್ರು ಯಾರೋ ಇವರನ್ನ ಕರೆದಾಗ ಬೀಡ್ಸ್ ಮೇಲೆ ಯಾರ ಹೆಸರು ಬಂದಿದೆ ಅಂತಾನು ನೋಡೋಕ್ ಬಿಡಲ್ಲ. ಪವಿತ್ರ ಮತ್ತೆ ರೇವತಿ ಇಬ್ಬರು ರಾಧಾನ ಒಳ್ಳೆ ಪೇಷಂಟ್ ತರ ಕೈ ಹಿಡ್ಕೊಂಡು ಎತ್ಕೊಂಡು ಹೋಗ್ಬಿಡ್ತಾರೆ. ಇನ್ನೇನ್ ಮೆಂಟಲ್ ಪೇಷಂಟೇ ಅಲ್ವಾ, ಅದಕ್ಕೆ. ಮುಂದಿನ ದಿನ ರಾಧಾ ತನ್ನ ಮಗಳು ಸೈನ ಕರ್ಕೊಂಡು ವಾಪಸ್ ಹೊರಟಿದ್ದಾಳೆ. ಇವಳ ಗಮನ ಮೊದ್ಲೇ ನೆಟ್ಟಗಿರಲ್ಲ. ಎಲ್ಲಿ ಕಾರ್ಗಿರ್ ತಗೊಂಡು ಹೋಗಿ ಇಕ್ತಾಳೋ ಅಂತ ಇವ್ರ ಅಮ್ಮಂಗೆ ಭಯ. ಈಗ ಹೊರಡೋಕು ಮುಂಚೆ ತನ್ನ ಗಂಡ ಶೇಖರ್ಗೆ ಕಾಲ್ ಮಾಡಿ ಮಾತಾಡ್ತಿದ್ದಾಳೆ. ಇವ್ರ ಅಪ್ಪ ಕೂಡ ಯಾರ ಜೊತೆನೋ ಫೋನ್ ಅಲ್ಲಿ ಮಾತಾಡ್ಕೊಂಡು ಬರ್ತಾರೆ. ಅಪ್ಪ ಶೇಖರ್ ಜೊತೆ ಮಾತಾಡ್ತಾ ಇದ್ದೀನಿ, 1 ನಿಮಿಷ ಬಂದೆ ಅಂತ ರಾಧಾ ಹೇಳಿದಾಗ, ಹೌದಾ ಫೋನ್ ಕೊಡಿಲಿ ನಾನು ಮಾತಾಡ್ತೀನಿ ಅಂದಾಗ ಇವಳು ಫೋನೇ ಕೊಡ್ತಾ ಇಲ್ಲ. ಎಷ್ಟು ಸಲ ಫೋನ್ ಕೇಳಿದ್ರು ಕೊಡದೇ ಇದ್ದಾಗ ಇವರಪ್ಪ ಕೋಪದಲ್ಲಿ ಗದರಿಸಿ ಫೋನ್ ಕಿತ್ಕೊಂತಾರೆ. ಈ ಹೊಡೆದೋಗಿರೋ ಫೋನ್ ನ ಇವಳಿಗೆ ತೋರಿಸಿ, ಈ ಫೋನ್ ಅಲ್ಲಿ ನೀನು ಶೇಖರ್ ಜೊತೆ ಮಾತಾಡ್ತಿದ್ದ ಅಂತ ಕೇಳ್ತಿದ್ದಂಗೆ ಯಾಕೆ ನನಗೆ ಈ ತರ ಮಾಡ್ತಿದ್ದೀರಾ ಅಂತ ಏನೇನೋ ಮಾತಾಡ್ತಾ ವಿಚಿತ್ರವಾಗಿ ಆಡ್ತಾ ಇದ್ದಾಳೆ. ಮತ್ತೆ ತುಂಬಾನೇ ಅಳ್ತಾಳೆ. ಈಗ ನಮಗೆ ಗೊತ್ತಾಗುತ್ತೆ ಅವತ್ತು ಆಕ್ಸಿಡೆಂಟ್ ಆದಾಗ ಸಾವನ್ನಪ್ಪಿದ್ದು ಬೇರೆ ಯಾರು ಅಲ್ಲ, ಶೇಖರ್. ಇವಳಿಗೆ ಎಲ್ಲರೂ ಸೇರಿ ಸಮಾಧಾನ ಮಾಡಿ ಸಿಟಿಯಲ್ಲಿ ಇರೋ ಇವಳ ಮನೆಗೆ ಬಿಟ್ಟು ಹೋಗ್ತಾರೆ. ಸ್ವಲ್ಪ ದಿನಗಳಾದ್ಮೇಲೆ ಎಂದಿನಂತೆ ಸೈ ಸ್ಕೂಲ್ಗೆ ಹೋಗಿ ಬರ್ತಾ ಇದ್ದಾಳೆ. ಆದ್ರೆ ಈಗ್ಲೂ ತನ್ನ ತಾಯಿ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ ಸೈ. ಈಗ ರಾಧಾ ಡಾಕ್ಟರ್ ಧನಂಜಯ್ ಅವರಿಗೆ ತನ್ನನ್ನ ಹುಷಾರ್ ಮಾಡೋಕ್ ಆಗ್ತಿಲ್ವಲ್ಲ ಅಂತ ಬೇರೆ ಸೈಕಾಟ್ರಿಸ್ಟ್ ಡಾಕ್ಟರ್ ರಶ್ಮಿ ಹತ್ರ ಬರ್ತಾಳೆ. ಡಾಕ್ಟರ್ ರಶ್ಮಿ ಇವಳಿಗೆ ಕೆಲವೊಂದು ಸಿಂಪಲ್ ಪ್ರಶ್ನೆಗಳನ್ನ ಕೇಳ್ತಾರೆ. ಆಕ್ಸಿಡೆಂಟ್ ಅಲ್ಲಿ ಶೇಖರ್ ಸಾವನ್ನಪ್ಪಿದ್ದು ಯಾವಾಗ ಅಂದ್ರೆ ಕರೆಕ್ಟ್ ಆಗಿ ಹೇಳ್ತಾನೆ ಇಲ್ಲ. 18
ತಿಂಗಳಾಯ್ತು ಅನ್ಸುತ್ತೆ, ಇಲ್ಲ 2 ವರ್ಷ ಆಯ್ತು ಅಂತ ಹೇಳ್ತಾಳೆ. ನಿನ್ನ ಮಗಳು ಸೈಗಿ ಎಷ್ಟು ವರ್ಷ, ಹೇಗಿದ್ದಾಳೆ, ತಂದೆಯನ್ನ ಕಳ್ಕೊಂಡಾದ್ಮೇಲೆ ದುಃಖದಲ್ಲಿ ಇದ್ದಾಳ ಅಂತೆಲ್ಲ ಕೇಳಿದಾಗ ಏನೋಪ್ಪ ಗೊತ್ತಿಲ್ಲ ಅಂತ ಇದ್ದಾಳೆ. ಅವಳು ಯಾರ ಜೊತೆನೂ ಮಾತಾಡಲ್ಲ, ನನ್ ಜೊತೆನೂ ಸರಿಯಾಗಿ ಮಾತಾಡಲ್ಲ ಅಂತ ರಾಧಾ ಹೇಳಿದಾಗ ಇದೇನ್ ವಿಚಿತ್ರ ಅನಿಸ್ತಾ ಇದೆ ಡಾಕ್ಟರ್ ರಶ್ಮಿಗೆ. ಆದ್ರೆ ಇವ್ರಿಗೆ ಗೊತ್ತಾಗೋದೇನಂದ್ರೆ ರಾಧಾ ತನ್ನ ಗಂಡ ಬದುಕಿದ್ದಾನೆ ಅಂತ ಕಲ್ಪನೆ ಮಾಡ್ಕೊಂಡು ಅದರ ಸುತ್ತ ಒಂದು ಸಣ್ಣ ಕಥೆಯನ್ನ ಕಟ್ಟಿ ಆ ಕಥೆಯನ್ನೇ ರಿಯಾಲಿಟಿ ಅನ್ಕೊಂಡು ಬದುಕ್ತಾ ಇದ್ದಾಳೆ ಅಂತ. ರಾಧಾ ಮನೆಗೆ ಬಂದು ವರ್ಕ್ ಮಾಡ್ತಿದ್ದಾಳೆ. ಮೋಸ್ಟ್ಲಿ ಸಾಫ್ಟ್ವೇರ್ ರಿಲೇಟೆಡ್ ಕೆಲಸ ಮನೆಯಿಂದನೇ ಮಾಡ್ತಿದ್ದಾಳೆ. ಆಶ್ಚರ್ಯ ಏನಂದ್ರೆ ತನ್ನ ಕ್ಲೈಂಟ್ಸ್ ಜೊತೆ ವಿಡಿಯೋ ಕಾಲ್ ಅಲ್ಲಿ ಸ್ಪ್ಯಾನಿಷ್ ಭಾಷೆಯಲ್ಲಿ ಮಾತಾಡ್ತಿದ್ದಾಳೆ. ಅದು ಗೂಗಲ್ ಸರ್ಚ್ ಬಾರ್ ನ ಓಪನ್ ಮಾಡ್ಕೊಂಡು. ಗೂಗಲ್ ಸರ್ಚ್ ಬಾರ್ ಅಲ್ಲಿ ವಿಡಿಯೋ ಕಾಲ್ ಕೂಡ ಮಾಡಬಹುದು ಅಂತ ನನಗೆ ಈಗ್ಲೇ ಗೊತ್ತಾಗಿದ್ದು. ಯಾಕೋ ರಾಧಾಳ ಮಾನಸಿಕ ಸಮಸ್ಯೆ ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ. ರಾತ್ರಿ ಮಗಳಿಗೆ ಕತೆ ಹೇಳಿ ಮಲಗಿಸಿ ರಾಧಾ ಕೂಡ ಮಲಗಿದ್ದಾಗ ಇದ್ದಕ್ಕಿದ್ದಂಗೆ ಗಂಗೂಟಿ ರಾಧಾ ಅಂತ ಇವಳ ಹೆಸರನ್ನ ಕರೆದ ಹಾಗೆ ಇವಳಿಗೆ ಕೇಳಿಸಿದ್ರಿಂದ ಗಾಬರಿಯಾಗಿ ಎಚ್ಚರಗೊಳ್ತಾಳೆ. ಆದ್ರೆ ತನ್ನ ಭ್ರಮೆ ಇರಬೇಕು ಅಂತ ವಾಪಸ್ ಮಲ್ಕೊಂಡಾಗ ಇಲ್ಲೇ ಭಾಗಾಬಾಯಿ ಗೊಂಬೆ ಕೂಡ ಕೂತಿದೆ. ಯಾಕೋ ಬರ್ತಾ ಬರ್ತಾ ಭಾಗಾಬಾಯಿ ಆನಬೆಲ್ ಆಗ್ತಾ ಇದೆ. ಸೊ ಹೀಗೆ ನಡೀತಾ ಇದೆ. ರಾಧಾ ಸ್ವಲ್ಪ ಬಿಸಿ ಇದ್ರೆ ತಲೆಗೆ ಬೇಡದಿರೋ ವಿಷಯ ಎಲ್ಲ ಬರಲ್ಲ ಅಂತ ವಾಕಿಂಗ್ ಯೋಗ ಎಲ್ಲ ಶುರು ಮಾಡಿದ್ದಾಳೆ. ಇವಳನ್ನ ಪಕ್ಕದ ಮನೆಯ ಆ ಮಹಿಳೆ ಕೂಡ ಗಮನಿಸ್ತಾನೆ ಇದ್ದಾಳೆ. ಮನೆ ಕೆಲ್ಸಕ್ಕೆ ಅಂತ ಬಂದಿರೋ ಮಹಿಳೆಗೆ ಆ ಭಾಗಾಬಾಯಿ ಗೊಂಬೆ ಕಂಡ್ರೆ ಭಯ ಆಗ್ತಾ ಇದೆ. ಪ್ರತಿದಿನ ಅದು ಇದ್ದ ಜಾಗದಲ್ಲಿ ಇರಲ್ಲ, ಬೇರೆ ಬೇರೆ ಕಡೆ ಹೋಗ್ತಾ ಇದೆ. ಮತ್ತೆ ತನ್ನನ್ನ ಯಾರೋ ನೋಡ್ತಾ ಇರೋ ಹಾಗೆ ಅನುಭವಗಳೆಲ್ಲ ಆಗ್ತಾ ಇದೆ ಅಂತ ಈ ಮಹಿಳೆ ಹೇಳಿದಾಗ ರಾಧಾ ಇದನ್ನೆಲ್ಲ ಮೊದ್ಲೇ ನಂಬಲ್ವಲ್ಲ, ಹಾಗಾಗಿ ಕೆಲಸ ಮಾಡೋದಾದ್ರೆ ಮಾಡು, ಇಲ್ಲ ಅಂದ್ರೆ ಬೇರೆಯವ್ರನ್ನ ಕೆಲ್ಸಕ್ಕೆ ಇಟ್ಕೊಂತೀನಿ ಅಂತ ಹೇಳ್ತಾಳೆ. ಹಾಗಾಗಿ ಈ ಮಹಿಳೆ ಏನು ಮಾತಾಡೋಕ್ ಹೋಗಲ್ಲ, ಕೆಲಸದಿಂದ ತೆಗ್ದಾಕುದ್ರೆ ಕಷ್ಟ ಅಂತ. ಇವತ್ತು ರಾತ್ರಿ ರಾಧಾ ಕೆಲಸ ಮಾಡ್ಬೇಕಾದ್ರೆ ಮಗಳು ಸೈನ ರೂಮ್ ಇಂದ ನಗಾಡೋ ಶಬ್ದ ಕೇಳಿಸ್ತಾ ಇದೆ. ಒಬ್ಬರಲ್ಲ ಇಬ್ರು ನಗ್ತಾ ಇರೋದು. ಅದಕ್ಕೆ ರಾಧಾಗೆ ಭಯ ಶುರು ಆಗಿ ಸೈ ಇರೋ ರೂಮ್ ಡೋರ್ ನ ಓಪನ್ ಮಾಡ್ತಿದ್ದಂಗೆ ಸಡನ್ ಆಗಿ ಒಂದು ಕೋತಿ ಇವಳ ಮುಂದೆ ಬಂದ್ಬಿಡುತ್ತೆ. ಹೇಗೋ ಕೋತಿ ಗೊಂಬೆ ಆಗಿತ್ತು. ಸೈ ಮಾತಾಡ್ತಿರೋದು ನಗಾಡ್ತಿರೋದು ಭಾಗಾಬಾಯಿ ಗೊಂಬೆ ಜೊತೆ. ಕೋಪದಲ್ಲಿ ಭಾಗಾಬಾಯಿ ಗೊಂಬೆನ ಎತ್ಕೊಂಡ್ ಬಂದು ಮೇಲಿಂದ ಕೆಳಗೆ ಬಿಸಾಕ್ತಾಳೆ. ಮತ್ತೆ ಸೈಗೂ ತುಂಬಾನೇ ಬೈತಾಳೆ. ಆ ಜೀವ ಇಲ್ದಿರೋ ವಸ್ತು ಹೇಗೆ ಮಾತಾಡೋಕೆ ಸಾಧ್ಯ, ಅದು ನಗಾಡೋದಕ್ಕೆ ಹೇಗ್ ಸಾಧ್ಯ ಅಂದಾಗ ಸೈ ಅದಕ್ಕೆ ಜೀವ ಇದೆ, ನನ್ ಜೊತೆ ಭಾಗಾಬಾಯಿ ಆಟ ಆಡುತ್ತೆ, ಡ್ಯಾನ್ಸ್ ಮಾಡುತ್ತೆ, ಹಾಡು ಕೂಡ ಹಾಡುತ್ತೆ. ಕೋತಿ ಗೊಂಬೆಯಿಂದ ನಿಮಗೆ ಹೆದರಿಸೋಕೆ ಹೇಳಿದ್ದು ಕೂಡ ಭಾಗಾಬಾಯಿ ಅಂತ ಹೇಳ್ತಾಳೆ. ಮಗಳೇನಾದ್ರೂ ನಿಜ ಹೇಳ್ತಾ ಇದ್ದಾಳ ಅಂತ ಮುಂದಿನ ದಿನ ಡಾಕ್ಟರ್ ರಶ್ಮಿ ಹತ್ರ ಬಂದಾಗ ದೆವ್ವ ಆತ್ಮ ಎಲ್ಲ ನಾನು ನಂಬಲ್ಲ, ಆದ್ರೆ ನಮ್ಮ ಮನೆಯಲ್ಲಿ ಯಾರೋ ಇದಾರೆ ಅಂತ ನನಗೆ ಅನಿಸ್ತಾ ಇದೆ. ನನ್ನ ಭ್ರಮೆ ಅಲ್ಲ, ಭ್ರಮೆ ಆದ್ರೆ ನನಗೆ ಗೊತ್ತಾಗ್ತಿತ್ತು, ಇದು ರಿಯಲ್ ಆಗಿ ಯಾರೋ ಮನೆಯಲ್ಲಿ ಇರೋ ಹಾಗೆ ಅನುಭವ ಆಗ್ತಾ ಇದೆ. ನನಗೆ ಹಾರರ್ ಕಥೆಗಳನ್ನ ಓದೋದು ಅಂದ್ರೆ ತುಂಬಾನೇ ಇಷ್ಟ. ನಾನು ಒಂದು ಕಥೆಯನ್ನ ಡೈರಿಯಲ್ಲಿ ಬರ್ದಿದ್ದೆ. ಒಬ್ಳು ಮಾಟಗಾತಿ ಸಾವನ್ನಪ್ಪಿರೋ ವ್ಯಕ್ತಿಯನ್ನ ಮತ್ತೆ ಭೂಮಿಗೆ ಕರೆಯುವಂತ ಕತೆ ಅದು ಅಂತ ಹೇಳ್ತಾಳೆ ರಾಧಾ. ಆ ಡೈರಿಯಲ್ಲಿದೆ, ನಾನು ಕತೆ ಓದ್ತೀನಿ ಕೊಡು ಅಂತ ಡಾಕ್ಟರ್ ರಶ್ಮಿ ಕೇಳಿದಾಗ ಅದೆಲ್ಲಿದೆಯೋ ನೆನ್ಪಿಲ್ಲ ಅಂತ ಹೇಳಿ ರಾಧಾ ಇಲ್ಲಿಂದ ಹೊರಡ್ತಾಳೆ. ಮನೆ ಹತ್ರ ಬಂದಾಗ ಆಗ್ಲೇ ಮನೆ ಕೆಲ್ಸಕ್ಕೆ ಬಂದಿದ್ದ ಮಹಿಳೆ ವಾಪಸ್ ಹೋಗ್ತಾ ಇದ್ದಾಳೆ. ಸೈಗೋಸ್ಕರ ಅಡುಗೆ ಮಾಡಿದ್ಯಾ ಅಂತ ರಾಧಾ ಕೇಳಿದಾಗ ಸೈ ಊಟನೇ ಮಾಡ್ತಿಲ್ಲ, ಅವಳು ತಿಂದು ಎಷ್ಟೋ ದಿನ ಆಯ್ತು, ಅದಕ್ಕೆ ಊಟ ವೇಸ್ಟ್ ಆಗೋದು ಬೇಡ ಅಂತ ಅಡುಗೆ ಮಾಡ್ಲಿಲ್ಲ ಅಂತ ಹೇಳ್ತಾಳೆ ಈ ಮಹಿಳೆ. ರಾಧಾ ಕೋಪದಲ್ಲಿ ವೇಸ್ಟ್ ಆದ್ರೆ ನಿಂದೇನಾದ್ರೂ ಹೋಗುತ್ತಾ, ಅಡುಗೆ ಮಾಡ್ಬೇಕು ತಾನೆ ಅಂತ ಇವಳೇ ಅಡುಗೆ ಮಾಡೋಕೆ ಬರ್ತಾಳೆ. ಒಳಗೆ ಬಂದು ಕುತ್ಕೊಂಡಿದ್ದಾಗ ಪಕ್ಕದಲ್ಲೇ ಭಾಗಾಬಾಯಿ ಕೂಡ ಕುತ್ಕೊಂಡಿದೆ. ನಂತರ ಇವಳು ಕಂಪ್ಯೂಟರ್ ಮುಂದೆ ಕೂತಿದ್ದಾಗ ವಿಚಿತ್ರವಾದ ಶಬ್ದ ಎಲ್ಲ ಕೇಳಿಸ್ತಾ ಇದೆ. ಹೊರಗಿಂದ ಬರ್ತಾ ಇರ್ಬೋದು ಅಂತ ರಾಧಾ ಕಿಟಕಿ ಹತ್ರ ಬರ್ತಾಳೆ. ಹೊರಗೆ ಏನು ಶಬ್ದ ಆಗ್ತಿಲ್ಲ. ಹಾಗಾಗಿ ವಿಂಡೋನ ಕ್ಲೋಸ್ ಮಾಡಿದಾಗ ಗ್ಲಾಸ್ ಅಲ್ಲಿ ಗಂಗೂಟಿ ಹಿಂದೆ ನಿಂತಿರೋ ರಿಫ್ಲೆಕ್ಷನ್ ಕಾಣಿಸುತ್ತೆ. ಗಾಬರಿಯಾಗಿ ಹಿಂದಿರುಗಿ ನೋಡಿದ್ರೆ ಇಲ್ಲಿ ಯಾರು ಇಲ್ಲ. ವಿಂಡೋ ಗ್ಲಾಸ್ ಮೇಲೆ ಗಂಗೂಟಿ ಕಾಣಿಸೋದಲ್ಲ ಅಂತ ಮತ್ತೆ ಚೆಕ್ ಮಾಡಿದಾಗ ಈ ಬಾರಿ ಇನ್ನೂ ಹತ್ರದಲ್ಲೇ ಗಂಗೂಟಿ ನಿಂತಿರೋ ಹಾಗೆ ರಿಫ್ಲೆಕ್ಷನ್ ಕಾಣಿಸಿದ್ರಿಂದ ತಕ್ಷಣ ಹಿಂದಿರುಗಿ ನೋಡ್ತಾಳೆ. ಈಗ್ಲೂ ಕೂಡ ಇಲ್ಲಿ ಗಂಗೂಟಿ ಕಾಣ್ತಿಲ್ಲ. ಮತ್ತೆ ಸೈ ಇರೋ ರೂಮ್ ಅಲ್ಲಿ ಅವಳು ಯಾರ ಜೊತೆನೋ ಮಾತಾಡ್ತಿದ್ದಾಳೆ. ಯಾರು ಅಂತ ಬಂದು ನೋಡಿದ್ರೆ ಕೆಳಗೆ ಕೂತಿದ್ದ ಭಾಗಾಬಾಯಿ ಇಲ್ಲಿಗೆ ಮತ್ತೆ ಬಂದಿದೆ. ಇದನ್ ಯಾಕೆ ತಂದೆ ಅಂತ ರಾಧಾ ಕೇಳಿದಾಗ ನಾನ್ ತಂದಿರೋದಲ್ಲ, ಅದೇ ಇಲ್ಲಿಗೆ ಬಂದಿರೋದು ಅಂತ ಹೇಳ್ತಾಳೆ ಸೈ. ಹಾಗಾಗಿ ಕೋಪದಲ್ಲಿ ರಾಧಾ ಈ ಗೊಂಬೆಯನ್ನ ಎತ್ಕೊಂಡ್ ಬಂದು ಮನೆಯ ಹೊರಗಿರೋ ಡಸ್ಟ್ ಬಿನ್ ಗೆ ಬಿಸಾಕಿ ಹೋಗ್ತಾಳೆ. ಇಲ್ಲೇ ಇವಳ ಕೈಯಲ್ಲಿ ಗುರುಜಿ ಕೊಟ್ಟಿದ್ದ ದಾರ ಇತ್ತಲ್ಲ, ಅದು ಕೂಡ ಕೆಳಗೆ ಬಿತ್ತು. ಆಮೇಲೆ ಸೈನ ಆಟಿಕೆಗಳೆಲ್ಲ ಎತ್ತಿಡಬೇಕಾದ್ರೆ ಇವಳಿಗೆ ತನ್ನ ಡೈರಿ ಸಿಗುತ್ತೆ. ಇದರಲ್ಲಿ ಏನ್ ಕತೆ ಬರ್ದಿದ್ದಳೋ ಬಿಟ್ಟಿದಳೋ ಗೊತ್ತಿಲ್ಲ. ಕೆಲವೊಂದು ಸಾಧನೆಗಳ ವಾಮಾಚಾರದ ಪ್ರಕ್ರಿಯೆ ಎಲ್ಲ ಬರ್ದಿದ್ದಾಳೆ. ಈ ಡೈರಿನ ತಗೊಂಡು ಮುಂದಿನ ದಿನನೇ ಡಾಕ್ಟರ್ ರಶ್ಮಿ ಹತ್ರ ಬಂದು ಗಂಗೂಟಿ ಬಗ್ಗೆ, ಜಾರನ್ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾಳೆ ರಾಧಾ. ಜಾರನ್ ಅಂದ್ರೆ ಸ್ನೇಹಿತರೆ ವಾಮಾಚಾರ ಅಂತ. ಏನಾಗಿರುತ್ತೆ ಅಂದ್ರೆ ಗಂಗೂಟಿ ಎಲ್ಲಿಂದ ಬಂದಿದ್ದಾಳೆ, ಏನ್ ಕತೆ ಅಂತ ಗೊತ್ತಿರಲ್ಲ. ರಾಧಾ ಅವರ ಫ್ಯಾಮಿಲಿ ಇರೋ ಹಳ್ಳಿಗೆ ಬಂದಾಗ ಇವಳು ಮಾಟಗಾತಿ ಅಂತ ಹೇಳಿ ಯಾರು ಇವಳಿಗೆ ಇರೋದಕ್ಕೆ ಜಾಗ ಕೊಟ್ಟಿರಲ್ಲ. ಹಾಗಾಗಿ ಒಬ್ಳೆ ಇದ್ದಾಳೆ. ಎಲ್ಲಿಗೆ
ಏನಕ್ಕೆ ಅಂತ ಹೋಗ್ತಾಳೆ. ನಾವೇ ಒಂದು ರೂಮ್ ಕೊಟ್ರಾಯ್ತು ಅಂತ. ರಾಧಾ ಅವರ ಮನೆ ತುಂಬಾನೇ ದೊಡ್ಡದಿದೆಯಲ್ಲ, ಹಾಗಾಗಿ ಒಂದು ರೂಮ್ ನ ಗಂಗೂಟಿಗೆ ಬಾಡಿಗೆಗೆ ಕೊಡ್ತಾರೆ. ಹಳ್ಳಿಯವ್ರಿಗೆ ಯಾರಿಗೂ ಗಂಗೂಟಿಲಿ ಇರೋದು ಇಷ್ಟ ಇರಲ್ಲ. ರಾಧಾಗೆ ದೃಷ್ಟಿ ತೆಗೆಯೋಕೆ ಬರ್ತಿದ್ದ ಮಹಿಳೆ ಕೂಡ ಅವಳು ಇಲ್ಲಿ ಇರೋದು ಸರಿಯಲ್ಲ, ಅವಳೊಬ್ಳು ಮಾಟಗಾತಿ ಅನ್ನೋದನ್ನ ಕೇಳಿಸ್ಕೊಂಡ್ ಬಂದ ಗಂಗೂಟಿ ಇವ್ರಿಗೆ ಬಾಯಿಗೆ ಬಂದಂಗೆ ಬೈತಾಳೆ. ಇಲ್ಲಿ ನಾನು ಬಾಡಿಗೆಗೆ ಇದ್ದೀನಿ ಅಂದ್ರೆ ಇದು ನನ್ನ ಮನೆನೇ ಅಂತ ಅರ್ಥ. ಯಾರಿಗಾದ್ರೂ ತಾಕತ್ತಿದ್ರೆ ನನ್ನ ಇಲ್ಲಿಂದ ಓಡಿಸಿ ನೋಡಿ, ನಿಮ್ಮ ಮನೆನೆ ನಾನು ಸುಟ್ಟು ಹಾಕ್ಬಿಡ್ತೀನಿ ಅಂತ ಹೇಳ್ತಾಳೆ. ಒಂದಿನ ಗಂಗೋಟಿ ಹಳ್ಳಿಯಲ್ಲಿ ವಾಮಾಚಾರ ಮಾಡ್ಬೇಕಾದ್ರೆ ತಗ್ಲಾಕೊಂತಾಳೆ. ಹಳ್ಳಿಯ ಜನರೆಲ್ಲ ಸೇರಿ ಇವಳನ್ನ ತಡೆದು ಬಾಡಿಗೆ ರೂಮ್ಗೆ ಬಂದು ಇವಳ ವಸ್ತುಗಳನ್ನೆಲ್ಲ ಹೊರಗೆ ಹಾಕ್ತಾರೆ. ರೂಮಿಂದ ಅಷ್ಟೇ ಅಲ್ಲ, ಹಳ್ಳಿಯಿಂದಾನೇ ಗಂಗೋಟಿನ ಹೊರಗೆ ಹಾಕ್ತಾರೆ ಜನರು. ಆಮೇಲೆ ಒಂದು ಜಾಗದಲ್ಲಿ ಕುತ್ಕೊಂಡು ಯಾರ ಜೊತೆ ಮಾತಾಡ್ತಾ ಇದ್ದಾಳೆ ಗೊತ್ತಾಗ್ತಿಲ್ಲ. ನೀನು ನನ್ನ ಯಾಕೆ ಬಿಟ್ಟೋದೆ ಅಂತೆಲ್ಲ ಕೇಳ್ತಿರೋದು ನೋಡಿದ್ರೆ ಸಾವನ್ನಪ್ಪಿರೋ ತನ್ನ ಗಂಡನ ಜೊತೆ ಮಾತಾಡ್ತಿರ್ಬೋದು. ಆ ಮನೆಯಲ್ಲಿ ನನ್ಗಿರೋಗ್ ಬಿಡ್ಲಿಲ್ವಲ್ಲ, ಅದಕ್ಕೆ ಅವರನ್ನ ಸರ್ವನಾಶ ಮಾಡ್ತೀನಿ ಅಂತ ಹೇಳಿ ಯಾರಿಗೂ ಕಾಣ್ದಂಗೆ ರಾಧಾ ಅವರ ಮನೆಗೆ ಬರ್ತಾಳೆ. ಇಲ್ಲಿ ರಾಧಾ ಕೂಡ ಇದ್ದಾಳೆ. ಆದ್ರೆ ನಾನು ಇಲ್ಲಿಗೆ ಬಂದ ವಿಷಯ ಯಾರಿಗೂ ಹೇಳ್ಬೇಡ, ನನ್ನ ವಸ್ತುಗಳಿನ್ನೂ ಆ ರೂಮ್ ಅಲ್ಲಿ ಇದೆ, ಅದನ್ನ ತಗೊಂಡು ಹೋಗ್ತೀನಿ ಅಂತ ರೂಮ್ಗೆ ಬಂದು ವಾಮಾಚಾರ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಈಗ ನಾವು ಮೂವಿಯ ಸ್ಟಾರ್ಟಿಂಗ್ ಸೀನ್ಗೆ ಬರ್ತೀವಿ. ಅದೇ ಗಂಗೋಟಿ ಈ ಆಚರಣೆ ಮಾಡ್ತಿದ್ದಾಗ ಡೋರಿಂದ ರಾಧಾ ಇಣುಕಿ ನೋಡ್ಬೇಕಾದ್ರೆ ರಾಧಾ ಅವ್ರ ಅಪ್ಪ ಅಮ್ಮ ಬಂದು ಗಂಗೋಟಿನ ಹೊರಗೆ ಬರೋಕೆ ಹೇಳ್ತಾರೆ. ಆದ್ರೆ ಗಂಗೋಟಿ ಹೊರಗೆ ಬಂದು ಇವರ ಮಗಳು ರಾಧಾ ಮೇಲೆ ಶಾಪ ಹಾಕಿರೋದಾಗಿ ಹೇಳ್ತಾಳೆ. ಇದಾದ್ಮೇಲೆ ರಾಧಾಗೆ ಹುಷಾರಿಲ್ದಂಗಾಗುತ್ತೆ, ನಿದ್ದೆ ಬರ್ತಿರಲ್ಲ, ತುಂಬಾನೇ ಭಯ ಪಡ್ತಿರ್ತಾಳೆ. ಜೊತೆಗೆ ಗಂಗೋಟಿಯ ಆತ್ಮಕ್ಕೆ ಪೊಸೆಸ್ಡ್ ಆಗಿರೋ ರೀತಿ ಆಡ್ತಿರ್ತಾಳೆ. ಡಾಕ್ಟರ್ ಕೊಡೋ ಮೆಡಿಸಿನ್ ಆಯುರ್ವೇದಿಕ್ ಮೆಡಿಸಿನ್ ಇಂದ ಹುಷಾರಾಗಲ್ಲ, ಮತ್ತೆ ದೃಷ್ಟಿ ತೆಗೆಸಿದ್ರು ಕೂಡ ಏನು ಪ್ರಯೋಜನನೂ ಇಲ್ಲ. ಆ ಘಟನೆ ಆದ್ಮೇಲೆ ಇವತ್ತಿನವರೆಗೂ ರಾಧಾ ನೆಮ್ಮದಿ ಆಗಿಲ್ಲ. ನಂತರ ಗಂಗೋಟಿಗೆ ಏನಾಯ್ತು ಗೊತ್ತಿಲ್ಲ. ಅವಳ ಡೆಡ್ ಬಾಡಿ ನದಿಯ ನೀರಲ್ಲಿ ಸಿಕ್ಕಿರುತ್ತೆ. ಸೊ ಇಷ್ಟನ್ನ ಡಾಕ್ಟರ್ ರಶ್ಮಿಗೆ ಹೇಳಿ ಹೊರಟಾಗ ಡಾಕ್ಟರ್ ರಶ್ಮಿ ಇವಳ ಡೈರಿಯನ್ನ ತಮ್ಮ ಬಳಿನೇ ಇಟ್ಕೊಂತಾರೆ. ಮತ್ತೆ ಇವಳ ಹಳೆ ಡಾಕ್ಟರ್ ಧನಂಜಯ್ ಅವರ ನಂಬರ್ ಕೂಡ ಕೇಳ್ತಾರೆ. ಮೊದ್ಲು ಇವಳು ಕೊಡಲ್ಲ. ರಶ್ಮಿ ಪದೇ ಪದೇ ನಂಬರ್ ಕೇಳಿದ್ರಿಂದ ಯಾವುದೋ ಒಂದು ನಂಬರ್ ಹೇಳ್ತಾಳೆ. ಇದು ಸರಿ ಇದೆ ಅಂತ ಅನ್ನಿಸ್ತಿಲ್ಲ, ನೋಡೋಣ. ಡಾಕ್ಟರ್ ರಶ್ಮಿ ಹಿಂದೆನೆ ಈ ಡೈರಿಯಲ್ಲಿ ಏನ್ ಬರ್ದಿದೆ ಅಂತ ತಿಳ್ಕೊಳ್ಳೋಕೆ ತಮಗೆ ಪರಿಚಯ ಇರೋ ಒಬ್ರಿಗೆ ಇದರ ಫೋಟೋಸ್ ನ ಕಳಿಸ್ತಾರೆ. ಅವರು ಈ ಫೋಟೋಸ್ ನ ನೋಡಿ ಗಾಬರಿಯಾಗಿ ಹಿಂದೆನೆ ಫೋನ್ ಮಾಡಿ ಹೇಳ್ತಾರೆ, ಡೈರಿಯಲ್ಲಿ ಇರೋದೆಲ್ಲ ಭಯಾನಕ ಮಂತ್ರಗಳು. ಈ ಆಚರಣೆಯನ್ನ ಮಾಡೋದು ತುಂಬಾನೇ ರಿಸ್ಕಿ, ಏನಾದ್ರೂ ಯಾಮಾರಿದ್ರೆ ಕತೆ ಮುಗೀತು ಅಂತಾನೆ. ಈ ಮಂತ್ರಗಳಿಗೆ ಸತ್ತಿರೋರ್ನ ಪುನಃ ಜೀವಂತಗೊಳಿಸೋ ಶಕ್ತಿ ಇದೆ ಅಂತ ಹೇಳ್ತಾರೆ. ಇದನ್ನ ಕೇಳಿ ಡಾಕ್ಟರ್ ರಶ್ಮಿ ಡಾಕ್ಟರ್ ಧನಂಜಯ್ಗೆ ಕಾಲ್ ಮಾಡೋಕೆ ಅಂತ ರಾಧಾ ಕೊಟ್ಟ ನಂಬರ್ಗೆ ಕಾಲ್ ಮಾಡಿದ್ರೆ ರಾಧಾಳ ಕಸಿನ್ ಪ್ರಿಯಾಂಕಾ ಕಾಲ್ ರಿಸೀವ್ ಮಾಡ್ತಾಳೆ. ಅಂದ್ರೆ ಬೇಕು ಅಂತಾನೆ ಡಾಕ್ಟರ್ ಧನಂಜಯ್ ಅವರ ನಂಬರ್ ಕೊಡ್ದಲೆ ಪ್ರಿಯಾಂಕಾಳ ನಂಬರ್ ಕೊಟ್ಟಿದ್ದಾಳೆ. ಡಾಕ್ಟರ್ ರಶ್ಮಿ ಪ್ರಿಯಾಂಕಾಗೆ ಡಾಕ್ಟರ್ ಧನಂಜಯ್ ಅವರ ನಂಬರ್ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಈ ಮಂತ್ರಗಳನ್ನೆಲ್ಲ ರಾಧಾ ಬರ್ದಿದ್ದಾಳೆ ಅಂದ್ರೆ ಇದರ ಪ್ರಯೋಗ ಏನಾದ್ರೂ ಮಾಡಿ ತನ್ನ ಗಂಡನನ್ನ ಜೀವಂತಗೊಳಿಸೋಕೆ ನೋಡಿದ್ರೆ ಕಷ್ಟ ಅಂತ ಹೆದರ್ಕೊಂಡಿದ್ದಾರೆ. ಪ್ರಿಯಾಂಕಾ ನಂಬರ್ ಕೊಡ್ತಿದ್ದಂಗೆ ರಶ್ಮಿ ಡಾಕ್ಟರ್ ಧನಂಜಯ್ಗೆ ಕಾಲ್ ಮಾಡಿ ಎಲ್ಲಾ ವಿಷಯ ಹೇಳಿದಾಗ ಹೀಗೆ ಆದ್ರೆ ಅವಳು ತೊಂದರೆಯಲ್ಲಿ ಸಿಗಾಕೊಂತಾಳೆ. ನೀವು ಅವಳ ಮನೆ ಹತ್ರನೇ ಇದ್ದೀರಾ, ದಯವಿಟ್ಟು ಹೋಗಿ ಅವಳು ಏನ್ ಮಾಡ್ತಿದ್ದಾಳೆ ನೋಡಿ, ನಾನು ಬರ್ತೀನಿ ಅಂತ ಹೇಳ್ತಾರೆ ಡಾಕ್ಟರ್ ಧನಂಜಯ್. ಇನ್ನೊಂದ್ ಕಡೆ ರಾಧಾ ತನ್ನ ಮನೆಯಲ್ಲಿ ಇದ್ದಾಗ ಹೊರಗೆ ಯಾರೋ ಗೇಟ್ ತೆಗೆಯೋ ಶಬ್ದ ಆಯ್ತಲ್ಲ ಅಂತ ಡೋರ್ ಹತ್ರ ಬಂದು ನೋಡಿದ್ರೆ ಹೊರಗೆ ಶೇಖರ್ ನಿಂತಿದ್ದಾನೆ. ಇದರಿಂದ ರಾಧಾಗೆ ಶಾಕ್ ಆಗೋಗುತ್ತೆ. ರಾಧಾ ಡೋರ್ ನ ಓಪನ್ ಮಾಡ್ದಲೆ ಇದೆಲ್ಲ ನನ್ ಭ್ರಮೆ ಅಷ್ಟೇ, ರಿಯಲ್ ಅಲ್ಲ ಅಂತ ತನಿಗೆ ತಾನೇ ಹೇಳ್ಕೊಂತಾ ಇದ್ದಾಳೆ. ಹೊರಗೆ ಇರೋ ಶೇಖರ್ ಕಿಟಕಿ ಹತ್ರ ಎಲ್ಲ ಬಂದು ನನ್ನನ್ನ ಒಳಗೆ ಬಿಡು ಅಂತ ಕಿರ್ಚಾಡ್ತಾ ಇದ್ದಾನೆ. ಇದರ ನಡುವೆ ಸಯಿ ತನ್ನ ತಾಯಿಯನ್ನ ಕರೆದಾಗ ಇವಳ ರೂಮ್ಗೆ ಬಂದು ಮತ್ತೊಂದು ಶಾಕಿಂಗ್ ದೃಶ್ಯವನ್ನ ನೋಡ್ತಾಳೆ. ಅದೇ ಇವಳು ಹೊರಗೆ ಡಸ್ಟ್ ಬಿನ್ ಗೆ ಹಾಕಿದ್ದ ಬಾಗಾಬಾಯ್ ಗೊಂಬೆ ಮತ್ತೆ ಸಯಿ ಹತ್ರ ಬಂದಿದೆ. ಗೊಂಬೆಗೆ ಜೀವನೇ ಇಲ್ಲ ಅಂತ ರಾಧಾ ಹೇಳ್ತಿದ್ಲು, ಆದ್ರೆ ಈಗ ಈ ಗೊಂಬೆನೆ ಇವಳ ಕೆನ್ನೆಗೆ ಹೊಡೆಯುತ್ತೆ. ಇಲ್ಲಿರೋ ಬೇರೆ ಆಟಿಕೆಗಳೆಲ್ಲ ತಂತಾನೆ ಮೂವ್ ಆಗ್ತಾ ಇದಾವೆ. ಶೇಖರ್ ಜೋರಾಗಿ ಬಾಗಿಲನ್ನ ಬಡಿತಾ ಇರೋದ್ರಿಂದ ಅವನನ್ನ ಸಾಯಿಸೇ ಬಿಡೋಣ ಅಂತ ಚಾಕು ತಗೊಂಡ್ ಬರೋಕೆ ಹೋಗ್ತಾಳೆ. ಈಗ ಶೇಖರ್ ಡೋರ್ ಅಲ್ಲಿ ಇರೋ ಗ್ಲಾಸ್ ನ ಹೊಡೆದಾಕಿ ಡೋರ್ ಓಪನ್ ಮಾಡ್ಕೊಂಡು ಒಳಗೆ ಬರ್ತಿದ್ದಂಗೆ ರಾಧಾ ತಟ್ಟೆ ಸೌಟು ದಬ್ರಿ ಏನೇನ್ ಸಿಗುತ್ತೋ ಎಲ್ಲ ಶೇಖರ್ನ ಮೇಲೆ ಬಿಸಾಕ್ತಿದ್ದಾಳೆ. ಇದರಿಂದ ಇವನ ತಲೆಗೆ ಏಟಾಗಿ ರಕ್ತ ಬರ್ತಿರೋದು ನೋಡಿ ನಮ್ಗೆ ಗೊತ್ತಾಯ್ತು ಇದು ಶೇಖರ್ನ ದೆವ್ವ ಅಲ್ಲ, ಶೇಖರ್ ಬದುಕೆ ಇದ್ದಾನೆ. ಸೈ ಮತ್ತೆ ಕಿರ್ಚಾಡೋ ಶಬ್ದ ಕೇಳ್ತು ಅಂತ ಸೈನ ಹುಡ್ಕೋಕೆ ಶುರು ಮಾಡ್ತಾಳೆ. ಈಗ ಸೈ ಜೊತೆ ಗಂಗೂಟಿಯ ಆತ್ಮ ಆಟ ಆಡ್ತಾ ಇರೋದನ್ನ ನೋಡ್ತಾಳೆ. ಗಂಗೂಟಿ ರಾಧಾನ ಕೂಡ ಕರ್ಕೊಂಡು ಆಟ ಆಡ್ಬೇಕಾದ್ರೆ ಇಲ್ಲಿಗೆ ಡಾಕ್ಟರ್ ರಶ್ಮಿ ಕೂಡ ಬರ್ತಾರೆ. ಗಂಗೂಟಿ ರಾಧಾಗೆ ಅವರೆಲ್ಲ ನಿನ್ನ ಭ್ರಮೆ ಅಷ್ಟೇ, ಅವರನ್ನ ಸಾಯಿಸ್ಬಿಡು ಎಲ್ಲ ಸರಿ ಹೋಗುತ್ತೆ ಅಂತ ತಲೆ ಕೆಡಿಸ್ತಾ ಇದ್ದಾಳೆ. ಶೇಖರ್ ಏನೋ ಸತ್ತೋಗಿದ್ದಾನೆ, ಅವನು ದೆವ್ವ, ಆದ್ರೆ ಡಾಕ್ಟರ್ ರಶ್ಮಿ ರಿಯಲ್ಲೇ ಅಲ್ವಾ ಅಂತ ರಾಧಾ ಗಂಗೂಟಿಗೆ ಹೇಳಿದ್ರು. ಇಲ್ಲ, ಅವಳು ಕೂಡ ನಿನ್ನ ಕಲ್ಪನೆ ಅಷ್ಟೇ, ಸಾಯಿಸು ಅಂದಾಗ ಇಬ್ಬರ ಮೇಲೂ ಹಲ್ಲೆ ಮಾಡ್ತಾಳೆ ರಾಧಾ. ಇವಳು ಎಷ್ಟು ವೈಲೆಂಟ್ ಆಗಿದ್ದಾಳೆ ಅಂದ್ರೆ ಶೇಖರ್ ಕೈಯಲ್ಲೇ ಇವಳನ್ನ ತಡೆಯೋಕಾಗ್ತಿಲ್ಲ. ಡಾಕ್ಟರ್ ರಶ್ಮಿಗೂ ಕೂಡ ಚೆನ್ನಾಗಿ ಹೊಡೆದು ಇನ್ನೇನ್ ಸಾಯಿಸೇ ಬಿಟ್ಲು ಅನ್ನೋಷ್ಟ್ರಲ್ಲಿ ಡಾಕ್ಟರ್ ಧನಂಜಯ್ ಬರ್ತಾರೆ. ಮತ್ತೆ ಇವಳಿಗೆ ನಿದ್ದೆ ಬರೋ ಇಂಜೆಕ್ಷನ್ ಕೊಟ್ಟು ಕೂರಿಸಿದಾಗ ಇವಳಿಗೆ ಕಾಣ್ತಿದ್ದ ಗಂಗೂಟಿ ಕೂಡ ಮಾಯ ಆದ್ಲು. ಸೊ ಈಗ ಸ್ನೇಹಿತರೆ ಮೂವಿಯ ಒಂದು ಟ್ವಿಸ್ಟ್ ಬರುತ್ತೆ. ಏನಂದ್ರೆ ಅವತ್ತು ಆಕ್ಸಿಡೆಂಟ್ ಆದಾಗ ಸಾವನ್ನಪ್ಪಿದ್ದು
ಶೇಖರ್ ಅಲ್ಲ ಸೈ. ಇದು ಈಗ ಇವಳಿಗೆ ನೆನಪಾಗುತ್ತೆ. ಹಿಂದೆನೆ ನಿದ್ದೆಗೆ ಜಾರ್ತಾಳೆ. ನಂತರ ಎಲ್ಲರೂ ಇವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡ್ ಬಂದಾಗ ಡಾಕ್ಟರ್ ಧನಂಜಯ್ ಡಾಕ್ಟರ್ ರಶ್ಮಿಗೆ ರಾಧಾ ಚಿಕ್ಕವಳಿದ್ದಾಗ್ಲಿಂದ ಏನೆಲ್ಲ ನಡೆದಿದೆ ಅನ್ನೋದನ್ನ ಈಗ ಹೇಳ್ತಾ ಇದ್ದಾರೆ. ರಾಧಾ ಚಿಕ್ಕಂದಿನಿಂದ ಹೇಗೆ ಅಂದ್ರೆ ಬೇರೆ ಮಕ್ಕಳಿಗಿಂತ ತುಂಬಾನೇ ಇಮ್ಯಾಜಿನೇಟಿವ್ ಆಗಿರ್ತಾಳೆ. ಅಂದ್ರೆ ಕೈಯಲ್ಲಾಗದೆ ಇರೋದನ್ನ ಇಮ್ಯಾಜಿನ್ ಮಾಡ್ಕೊಂಡು ಆಸೆ ತೀರಿಸ್ಕೊಂತೀವಲ್ಲ ಅದೇ ತರ ರಾಧಾ ಸ್ವಲ್ಪ ಜಾಸ್ತಿನೇ ಕಲ್ಪನೆ ಮಾಡ್ಕೊಂತಾಳೆ. ಹಾಗಾಗಿ ಇಮ್ಯಾಜಿನ್ ಮಾಡ್ಕೊಂಡಿದ್ದೆಲ್ಲ ರಿಯಲ್ ಅಂತ ಕೆಲವೊಮ್ಮೆ ಅನ್ಕೊಂತಾಳೆ. ಇದೆಲ್ಲ ಜಾಸ್ತಿ ಆಗಿದ್ದು ಗಂಗೂಟಿ ಜಾರನ್ ಮಾಡಿದ ನಂತರ. ಆ ಘಟನೆ ರಾಧಾಳ ಮನಸ್ಸಲ್ಲಿ ಎಷ್ಟು ಆಳವಾಗಿ ಉಳ್ಕೊಂಡಿದೆ ಅಂದ್ರೆ ಗಂಗೂಟಿಯ ಆತ್ಮನೆ ಕಾಣ್ತಾ ಇದೆ ಅನ್ನೋ ಹಾಗೆ ಇಮ್ಯಾಜಿನ್ ಮಾಡ್ಕೊಂತಾ ಇದ್ದಾಳೆ. ಈ ರೀತಿ ಡಾಕ್ಟರ್ ಧನಂಜಯ್ ಹೇಳಿದ್ರೆ ರಾಧಾ ಅವ್ರ ಅಮ್ಮ ಹೇಳೋದೇ ಬೇರೆ. ಅವಳಿಗೆ ಯಾವುದೇ ರೀತಿ ಮಾನಸಿಕ ಕಾಯಿಲೆ ಇಲ್ಲ, ಗಂಗೂಟಿಯ ಶಾಪದ ಕಾರಣದಿಂದ ಎಲ್ಲ ಆಗ್ತಿರೋದು ಅಂತ. ಗಂಡ ಶೇಖರ್ ರಾಧಾ ಬಗ್ಗೆ ಎಲ್ಲ ಗೊತ್ತಿದ್ರು ಕೂಡ ಅವಳನ್ನ ಪ್ರೀತಿಸಿ ಮದುವೆ ಆಗಿರ್ತಾನೆ. ಆದ್ರೆ ಆಕ್ಸಿಡೆಂಟ್ ನ ನಂತರ ಶೇಖರ್ ಜೊತೆ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ರಾಧಾ ಜಗಳ ಮಾಡ್ಕೊಂತಾ ಇರ್ತಾಳೆ. ಶೇಖರ್ಗೆ ನೀನು ಸಾವನ್ನಪ್ಪಿದ್ಯಾ, ಮನೆಯಿಂದ ಹೋಗು ಅಂತ ಫೋರ್ಸ್ ಮಾಡ್ತಿರ್ತಾಳೆ. ಆದ್ರೆ ಆಕ್ಸಿಡೆಂಟ್ ನ ನಂತರ ಕೆಲಸದ ಮೇಲೆ ಶೇಖರ್ ಲಂಡನ್ಗೆ ಕೆಲವು ತಿಂಗಳಿದ್ದು ಬರೋಣ ಅಂತ ಹೋದಾಗ ಸರಿಯಾದ ಸಮಯಕ್ಕೆ ಕೋವಿಡ್ ಜಾಸ್ತಿಯಾಗಿ ಲಾಕ್ ಡೌನ್ ಆಗುತ್ತೆ. ಹಾಗಾಗಿ ಶೇಖರ್ ವರ್ಷ ಆದ್ರೂ ಕೂಡ ವಾಪಸ್ ಇಂಡಿಯಾಗೆ ಬರೋಕಾಗಿರಲ್ಲ. ಮನೆಯಲ್ಲಿ ರಾಧಾ ಒಬ್ಳೆ ಇದ್ದು ಖಿನ್ನತೆಗೆ ಒಳಗಾಗಿ ಮಾನಸಿಕ ಸ್ಥಿರತೆಯನ್ನ ಕಳ್ಕೊಳ್ಳೋಕೆ ಶುರು ಮಾಡಿರ್ತಾಳೆ. ಮತ್ತೆ ಇವಳು ಇಲ್ದೇ ಇರೋದೆಲ್ಲ ಕಲ್ಪನೆ ಮಾಡ್ಕೊಂತಾ ಇರ್ತಾಳೆ. ಈಗ ಮತ್ತೊಂದು ಶಾಕಿಂಗ್ ವಿಷಯ ಶೇಖರ್ ರಿವೀಲ್ ಮಾಡೋದೇನಂದ್ರೆ ಆಕ್ಸಿಡೆಂಟ್ ಅಲ್ಲಿ ಯಾರು ಸತ್ತೇ ಇಲ್ಲ. ಸೈ ಅನ್ನೋ ಮಗಳು ಇವ್ರಿಗೆ ಹುಟ್ಟೇ ಇಲ್ಲ. ಆಕ್ಸಿಡೆಂಟ್ ಆದ ಸಮಯದಲ್ಲಿ 3 ತಿಂಗಳು ಗರ್ಭಿಣಿ ಆಗಿದ್ಲು ರಾಧಾ. ಕಾರಲ್ಲಿ ಅಮ್ಮ ಮಗಳು ಚಾಕ್ಲೇಟ್ ಅನ್ನು ತಿಂತಾ ಇರಲ್ಲ. ರಾಧಾ ಮುಂದೆನೆ ಕೂತಿದ್ಲು. ಆದ್ರೆ ಹಿಂದಿನ ಸೀಟಲ್ಲಿ ಇದ್ದ ವಾಟರ್ ಬಾಟಲ್ ನ ಶೇಖರ್ ಎತ್ಕೊಳ್ಳೋಕೆ ಹೋದಾಗ ಆಕ್ಸಿಡೆಂಟ್ ಆಗಿರುತ್ತೆ. ಇಬ್ಬರು ಕೂಡ ಬಚಾವಾಗಿದ್ರು. ಆದ್ರೆ ಹೊಟ್ಟೆಯಲ್ಲಿ ಇದ್ದ ಮಗು ಬದುಕಿ ಉಳಿಲಿಲ್ಲ. ಹಾಗಾಗಿ ಇನ್ನಷ್ಟು ತಲೆ ಕೆಡೋಕೆ ಶುರು ಆಗುತ್ತೆ ರಾಧಾಗೆ. ಸೈ ಬೇರೆ ಯಾರು ಅಲ್ಲ ಸ್ನೇಹಿತರೆ, ಪಕ್ಕದ ಮನೆಯ ಆ ಮಹಿಳೆ ಯಾವಾಗ್ಲೂ ರಾಧಾಳನ್ನೇ ನೋಡ್ತಿರ್ತಾಳಲ್ಲ, ಅವರ ಮಗಳು ಸೈ. ರಾಧಾ ತನಿಗೆ ಹೆಣ್ಣು ಮಗು ಆದ್ರೆ ಸೈ ಅಂತ ಹೆಸರಿಡಬೇಕು ಅಂತ ಅನ್ಕೊಂಡಿದ್ಲು. ಹಾಗಾಗಿ ತನ್ನ ಮಗಳು ಸೈ ಕೂಡ ಪಕ್ಕದ ಮನೆ ಸೈ ತರಾನೇ ಇದ್ದಾಳೆ ಅಂತ ಇಮ್ಯಾಜಿನ್ ಮಾಡ್ಕೊಂಡು ಮನೆಯಲ್ಲಿ ಅವಳು ಇದ್ದಾಳೆ ಅನ್ನೋ ಹಾಗೆ ನಡ್ಕೊಳ್ಳೋಕೆ ಮಾತಾಡೋಕೆ ಶುರು ಮಾಡ್ತಾಳೆ. ಮೂವಿ ಪೂರ್ತಿ ಸೈ ಸರಿಯಾಗಿ ಮಾತಾಡ್ತಿರಲ್ಲ. ರಾಧಾ ಜೊತೆ ಬಿಟ್ರೆ ಬೇರೆ ಯಾರ ಹತ್ರನೂ ಮಾತಾಡೋದನ್ನ ನಾವು ನೋಡೇ ಇಲ್ಲ. ಯಾಕಂದ್ರೆ ಸೈ ಇಲ್ವೇ ಇಲ್ವಲ್ಲ, ಅವಳು ಇದ್ದಾಳೆ ಅಂತ ಕಲ್ಪನೆ ಮಾಡ್ಕೊಂಡಿದ್ದಾಳೆ ಅಷ್ಟೇ. ತನ್ನ ತಾಯಿ ಫೋನ್ ಮಾಡಿದಾಗ, ಗಂಡ ಫೋನ್ ಮಾಡಿದಾಗ ಸೈ ಬಗ್ಗೆ ಹೇಳ್ತಾ ಇರ್ತಾಳೆ. ಸೈ ನಮ್ಮ ಮಗಳಲ್ಲ ಅಂತ ಶೇಖರ್ ಹೇಳಿದ್ರು ಕೇಳ್ತಿರಲ್ಲ. ಮೊದಲನೇ ಮಗುನ ನೀನೇ ಸಾಯಿಸಿದ್ಯಾ, ಈಗ ಸೈನ ಕೂಡ ಸಾಯಿಸೋಕೆ ಬಿಡಲ್ಲ ಅಂತ ಶೇಖರ್ ಜೊತೆನೆ ಜಗಳ ಮಾಡ್ತಿರ್ತಾಳೆ. ಸೈಗೆ ಆಟ ಆಡೋಕೆ ಅಂತ ಆಟಿಕೆಗಳನ್ನ ತರ್ತಾಳೆ. ಇಲ್ದೇ ಇರೋ ಸೈಗೆ ತಲೆ ಬಾಚೋದು, ಊಟ ಮಾಡಿಸೋದು, ಸ್ಕೂಲ್ ವ್ಯಾನ್ ಹತ್ರ ಬಿಟ್ಟು ಬರೋದು ಎಲ್ಲ ಮಾಡ್ತಿರ್ತಾಳೆ. ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಸ್ಕೂಲ್ ವ್ಯಾನ್ ಹತ್ರ ಪಕ್ಕದ ಮನೆ ಸೈ ನಿಂತ್ಕೊಂಡು ಮನೆಯ ಮೇಲಿರೋ ತನ್ನ ತಾಯಿಗೆ ಟಾಟಾ ಮಾಡಿ ಹೋಗೋದು. ಆದ್ರೆ ರಾಧಾ ಸೈ ತನಿಗೇನೆ ಬಾಯ್ ಮಾಡ್ತಿದ್ದಾಳೆ ಅಂತ ಅನ್ಕೊಂತಾಳೆ. ಆಮೇಲೆ ಸೈ ಸ್ಕೂಲಿಂದ ಬಂದು ತನ್ನ ಪಕ್ಕದ ಮನೆಗೆ ಹೋದ್ರೆ ತನ್ನ ಮನೆಗೇನೆ ಅವಳು ಬಂದಿದ್ದಾಳೆ ಅಂತ ಅನ್ಕೊಂಡು ಅವಳ ಬ್ಯಾಗ್ ನ ಇಸ್ಕೊಳ್ಳೋ ಹಾಗೆ ಆಕ್ಟ್ ಮಾಡ್ತಾಳೆ. ಕೈಯಲ್ಲಿ ಬ್ಯಾಗು ಇಲ್ಲ, ಏನೂ ಇಲ್ಲ. ಪಕ್ಕದ ಮನೆ ಸೈನ ಫೋಟೋ ತೆಕ್ಕೊಂಡು ತನ್ನ ಜೊತೆ ಮತ್ತೆ ಗಂಡನ ಜೊತೆ ಸೈ ಇರೋ ಹಾಗೆ ಎಡಿಟ್ ಮಾಡಿ ಮನೆ ತುಂಬಾ ಈ ಫೋಟೋಸ್ ನ ನೇತಾಕೊಂಡಿದ್ದಾಳೆ. ಇನ್ನ ಮನೆ ಕೆಲಸಕ್ಕೆ ಬಂದಿದ್ದ ಮಹಿಳೆಯ ಕತೆ ಏನು ಅಂತ ಸ್ಪಷ್ಟವಾಗಿ ಗೊತ್ತಾಗಲ್ಲ. ಸೈ ಇಲ್ಲ ಇವಳ ಭ್ರಮೆ ಅಂತ ಗೊತ್ತಿದ್ದು ಸೈ ಇರೋ ರೀತಿನೇ ಕೆಲಸದವಳು ಕೂಡ ನಾಟಕ ಮಾಡ್ತಿದ್ಲ. ಇಲ್ಲ ಮನೆ ಕೆಲಸದವಳು ಕೂಡ ಅಸ್ತಿತ್ವದಲ್ಲಿ ಇಲ್ದಲೆ ರಾಧಾಳ ಇಮ್ಯಾಜಿನೇಷನ್ ಕೂಡ ಆಗಿರ್ಬೋದು. ಬರ್ತಾ ಬರ್ತಾ ರಿಯಲ್ ಆಗಿ ಲಂಡನ್ ಅಲ್ಲಿ ತಗ್ಲಾಕೊಂಡಿರೋ ಶೇಖರ್ನ ತನ್ನ ಲೈಫ್ ಇಂದ ದೂರ ಮಾಡಿ ತನ್ನ ಇಮ್ಯಾಜಿನೇಷನ್ ಅಲ್ಲಿ ಇರೋ ಶೇಖರ್ಗೆ ಫೋನ್ ಮಾಡಿ ಮಾತಾಡ್ತಿರೋ ಹಾಗೆ ನಟನೆ ಮಾಡ್ತಿರ್ತಾಳೆ. ಅದೇ ಹೊಡೆದೋಗಿರೋ ಫೋನ್ ಅಲ್ಲಿ. ರಾಧಾ ಇಲ್ದೇ ಇರೋ ಸೈನ ಕರ್ಕೊಂಡು ಗೆಟ್ ಟುಗೆದರ್ ಗೆ ಬರ್ಬೇಕಾದ್ರೆ ಹೊಡೆದೋಗಿರೋ ಫೋನ್ ಅಲ್ಲಿ ಇಮ್ಯಾಜಿನೇಷನ್ ಅಲ್ಲಿ ಇರೋ ಶೇಖರ್ ಜೊತೆ ಮಾತಾಡ್ತಿದ್ದಾಗ ಇನ್ನೊಂದು ಫೋನ್ಗೆ ಯಾರ್ದೋ ಕಾಲ್ ಬಂತಲ್ಲ, ಅದು ಬೇರೆ ಯಾರು ಅಲ್ಲ, ರಿಯಲ್ ಶೇಖರ್. ಅವನ ಫೋನ್ ಕಟ್ ಮಾಡಿ ತನ್ನ ಕಲ್ಪನೆಯಲ್ಲಿ ಇರೋ ಶೇಖರ್ ಹತ್ರ ಮಾತಾಡೋದು ಮುಂದುವರ್ಸಿರ್ತಾಳೆ. ತನ್ನ ತಂದೆ ತಾಯಿಯ ಮನೆಯಿಂದ ಹೊರಟಾಗ್ಲೂ ಕೂಡ ಇದೇ ರೀತಿ ಶೇಖರ್ ಜೊತೆ ಮಾತಾಡ್ಬೇಕಾದ್ರೆ ಇವ್ರ ಅಪ್ಪ ಕೂಡ ಯಾರ ಜೊತೆನೋ ಫೋನ್ ಅಲ್ಲಿ ಮಾತಾಡ್ಕೊಂಡ್ ಬರ್ತಾರಲ್ಲ, ಆಗ ಇವ್ರಿಗೆ ಫೋನ್ ಮಾಡಿದ್ದು ಶೇಖರ್. ಲಂಡನ್ ಇಂದ ವಾಪಸ್ ಬರ್ತಾ ಇದ್ದೀನಿ, ರಾಧಾ ಫೋನ್ ಎತ್ತುತ್ತಾ ಇಲ್ಲ, ಅದಕ್ಕೆ ನಿಮಗೆ ಮಾಡ್ದೆ ಅಂದಾಗ ಇದೇನಪ್ಪ ರಾಧಾ ಕೂಡ ಶೇಖರ್ ಜೊತೆನೆ ಮಾತಾಡ್ತಿದ್ದೀನಿ ಅಂದಲ್ಲ ಅಂತ ರಾಧಾಳ ಫೋನ್ ಇಸ್ಕೊಂಡು ಹೊಡೆದೋಗಿರೋ ಫೋನ್ ಅಲ್ಲಿ ಶೇಖರ್ ಜೊತೆ ಮಾತಾಡ್ತಾ ಇದೆಯಾ ಅಂತ ಇವ್ರಪ್ಪ ಕೇಳ್ತಾರೆ. ಸೊ ಇಷ್ಟೆಲ್ಲ ಆಗಿದೆ. ಈಗ ಹಾಸ್ಪಿಟಲ್ ಅಲ್ಲಿ ಇರೋ ರಾಧಾ ಶೇಖರ್ ಬದುಕಿದ್ದಾನೆ, ಸೈ ಪಕ್ಕದ ಮನೆ ಅವಳು ತನ್ನ ಮಗಳಲ್ಲ ಅಂತ ಅರಿವಾಗಿದೆ. ಈ ಕಲ್ಪನೆ ಹೊರಗೆ ಬರೋಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಹಾಗಾಗಿ ಈ ಸಲ ರಾಧಾಳ ಮನೆಯಲ್ಲೇ ಎಲ್ಲರೂ ಸೇರಿ ಒಂದು ಪೂಜೆ ಮಾಡಿಸ್ತಾರೆ. ದೆವ್ವ ಇದ್ರು ಹೋಗ್ಲಿ ಅಥವಾ ಪೂಜೆಯಿಂದ ಎಲ್ಲ ಸರಿ ಹೋಗಿದೆ ಅನ್ಕೊಂಡು ರಾಧಾಳ ಮನಸ್ಸಿಗೆ ನೆಮ್ಮದಿ ಸಿಗ್ಲಿ ಅಂತ. ಈ ಪೂಜೆ ನಡೀತಿದ್ದಾಗ ಡಾಕ್ಟರ್ ಧನಂಜಯ್ ಮತ್ತೆ ಡಾಕ್ಟರ್ ರಶ್ಮಿ ಮಾತಾಡ್ಕೋಬೇಕಾದ್ರೆ ನಮಗೆ ಮತ್ತೊಂದು ಡೌಟ್ ಬರುತ್ತೆ. ಅದೇ ನಡೆದಿದ್ದೆಲ್ಲ ರಾಧಾಳ ಮಾನಸಿಕ ಕಾಯಿಲೆ ಆಗಿದ್ರೆ ಆ ಗೊಂಬೆ ಬಾಗಾಬಾಯಿ ಕತೆ ಏನು? ಡೈರಿಯಲ್ಲಿ ಸತ್ತಿರೋರ್ನ ಜೀವಂತಗೊಳಿಸೋ ಪ್ರಕ್ರಿಯೆ ಬರೆಯೋಕೆ ಇವಳಿಗೆ ಹೇಗ್ ಗೊತ್ತಾಯ್ತು ಅನ್ನೋ ಪ್ರಶ್ನೆ ಆಗಿ ಉಳಿಯುತ್ತೆ. ನಮಗಷ್ಟೇ ಅಲ್ಲ, ಡಾಕ್ಟರ್ ರಶ್ಮಿಗೂ ಇದು ಅರ್ಥ ಆಗ್ತಿಲ್ಲ. ಡಾಕ್ಟರ್ ಧನಂಜಯ್ ಏನಾದ್ರೂ ಆಗಿರ್ಬೋದು,
ಅದೆಲ್ಲ ಮೂಢನಂಬಿಕೆ ಅಷ್ಟೇ ಬಿಡಿ ಅಂತ ಹೇಳ್ತಾರೆ. ಆದರೆ ಕೊನೆಯಲ್ಲಿ ರಾಧಾಳ ತಂದೆ ತಾಯಿಯ ಮನೆ ಮೊದ್ಲೇ ಹೇಳ್ದಂಗೆ ಸೇಲ್ ಮಾಡ್ತಿದ್ರಲ್ಲ ರೆಸಾರ್ಟ್ ಮಾಡೋಕೆ ಅಂತ, ಹಾಗಾಗಿ ಮನೆ ಖಾಲಿ ಮಾಡ್ತಾ ಇದ್ದಾರೆ. ಈಗ ಅಟ್ಟದ ಮೇಲೆ ಪ್ಲಾಂಚೆಡ್ ಬೀಡ್ಸ್ ನ ರಾಧಾ ಹಾಕಿ ಹೋಗಿದ್ದವಳು ಅದರ ಮೇಲೆ ಯಾವ ಆತ್ಮದ ಹೆಸರಿದೆ ಅಂತ ನೋಡೋಕೆ ಆಗಿರ್ಲಿಲ್ವಲ್ಲ, ಈಗ ಏನ್ ಹೆಸರಿದೆ ಅಂತ ತೋರಿಸ್ತಾರೆ. ಹೌದು ಸ್ನೇಹಿತರೆ, ಗಂಗೂಟಿ ಅಂತ ಹೆಸರಿದೆ. ಇದು ಆಕಸ್ಮಿಕ ಕೋಇನ್ಸಿಡೆನ್ಸ್ ಅಂತ ಹೇಳೋದು ತುಂಬಾನೇ ಕಷ್ಟ. ಇಲ್ಲಿ ನೀವು ಏನಾದ್ರೂ ಮಾಡ್ಕೊಳ್ಳಿ, ನನ್ ತಲೆ ತಿನ್ಬೇಡಿ ಅಂತ ಡೈರೆಕ್ಟರ್ ಮೂವಿನ ಇಲ್ಲಿಗೆ ಎಂಡ್ ಮಾಡ್ಬಿಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಈ ಮೂವಿ ಓಪನ್ ಎಂಡೆಡ್ ಆಗಿದೆ. ಅಂದ್ರೆ ಈ ಮೂವಿಯನ್ನ ಹಾರರ್ ಮೂವಿ ಅಂತ ನೋಡಿದ್ರು ಸರಿನೇ, ಸೈಕಾಲಜಿಕಲ್ ಮೂವಿ ಅಂತ ನೋಡಿದ್ರು ಸರಿನೇ, ಇಲ್ಲ ಅಂದ್ರೆ ಎರಡು ಕೂಡ ಆಗಿರ್ಬೋದು. ಹೇಗೆ ಅಂದ್ರೆ ರಾಧಾಗೆ ಮಾನಸಿಕ ಕಾಯಿಲೆ ಇರೋದು ಸತ್ಯ, ಗಂಗೂಟಿ ಆತ್ಮ ಆಗಿರೋದು ಕೂಡ ಸತ್ಯ. ಇವಳ ಮಾನಸಿಕ ಕಾಯಿಲೆಯನ್ನ ಬಳಸ್ಕೊಂಡು ಗಂಗೂಟಿ ಇವಳ ಫ್ಯಾಮಿಲಿನ ನಾಶ ಮಾಡೋಕೆ ನೋಡ್ತಿರ್ಬೋದು. ಇಲ್ಲ ಅಂದ್ರೆ ಗಂಗೂಟಿ ಮಾಡಿದ ವಾಮಾಚಾರ ವರ್ಕ್ ಆಗಿ ಇಷ್ಟೆಲ್ಲ ರಾಧಾ ಅನುಭವಿಸೋ ಹಾಗೆ ಆಗಿರ್ಬೋದು. ಎಲ್ಲ ರಾಧಾಳ ಇಮ್ಯಾಜಿನೇಷನ್ ಆಗಿದ್ದಿದ್ರೆ ಡೈರಿಯಲ್ಲಿ ಇಂಟರ್ನೆಟ್ ಅಲ್ಲಿ ಆಚರಣೆಯ ಬಗ್ಗೆ ಓದಿ ಅದನ್ನ ಬರ್ದಿರ್ತಾಳೆ. ಇನ್ನ ಪ್ಲಾಂಚೆಡ್ ಬೀಡ್ಸ್ ಮೇಲೆ ಗಂಗೂಟಿ ಹೆಸರು ಬರೋ ಹಾಗೆ ರಾಧಾನೇ ಯಾರಿಗೂ ಕಾಣ್ದಂಗೆ ಮತ್ತೆ ಅಟ್ಟದ ಮೇಲೆ ಹೋಗಿ ಚೇಂಜ್ ಮಾಡಿದ್ಲೇನೋ ಗೊತ್ತಿಲ್ಲ. ಯಾವ ಆಂಗಲ್ ಅಲ್ಲಿ ಯೋಚನೆ ಮಾಡಿದ್ರು ಅದು ಸರಿಯಾಗಿ ಇರುತ್ತೆ. ಅಷ್ಟು ಇಂಟೆಲಿಜೆಂಟ್ ಆಗಿ ಸ್ಕ್ರೀನ್ ಪ್ಲೇ ಬರ್ದಿದ್ದಾರೆ. ಸೊ ನಿಮಗೇನ್ ಅನ್ಸುತ್ತೆ ಸ್ನೇಹಿತರೆ, ರಾಧಾಗೆ ಮೆಂಟಲ್ ಪ್ರಾಬ್ಲಮ್ ಇದೆಯಾ, ಗಂಗೂಟಿಯ ಆತ್ಮ ಇದೆಯಾ, ಅಥವಾ ಎರಡೂ ಇದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಮತ್ತೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.